ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವಾ ಪ್ರಣಮಾಮಿ ಭೂರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಆದರಣೀಯ ಹಿರಿಯರಿಗೆ ನಮಸ್ಕಾರಗಳು. ದೂರದಿಂದ ನೋಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಕನ್ನಡ ಗಂಗೆ ಅನ್ನೋ ಪದವೇ ಭಾಳ ವಿಶಿಷ್ಟವಾಗಿದೆ. ಅನೇಕರು ಅನೇಕ ಬಗೆಯ ಆಲೋಚನೆ ಮಾಡ್ತಿದ್ದಾರೆ. ಏನಿರ್ಬೋದು ಮಾತಿನಲ್ಲಿ, ಯಾಕಿರ್ಬೋದು, ಯಾಕೆ ಈ ವಿಚಾರವನ್ನು ತೆಗೆದುಕೊಂಡಿರ್ಬೋದು ಅಂತ. ಕನ್ನಡದ ಕುರಿತಂತೆ ಮಾತನಾಡೋದು ಅನೇಕ ಬಾರಿ ಒಂದು ತೆಳುವಾದ ಗೆರೆ ಒಂದಿದೆ. ಕನ್ನಡತನ ಮತ್ತು ಭಾರತೀಯತೆ ಇವೆರಡನ್ನೂ ಹೇಳುವಾಗ ಒಂದು ತೆಳುವಾದ ಗೆರೆ. ಆ ಗೆರೆ ಹೇಗಿದೆ ಅಂತಂದರೆ, ಆ ಗೆರೆ ಅಳಿಸಿ ಹೋಗ್ಬಿಟ್ರೆ ಕನ್ನಡತನದ ನೆಪದಲ್ಲಿ ನಾವು ಭಾರತೀಯತೆಯನ್ನೇ ಕಳ್ಕೊಂಡು ಬಿಡ್ತೀವಿ ಅನ್ನುವಂಥ ಹೆದರಿಕೆ ಆಗುತ್ತೆ. ಆ ಗೆರೆ ತುಂಬ ದಪ್ಪ ಆಗಿಬಿಟ್ರೆ ನಾವು ಭಾರತೀಯತೆಯ ನೆಪದಲ್ಲಿ ಕನ್ನಡವನ್ನೇ ಮರೆತು ಬಿಡ್ತೀವ ಅನ್ನೋ ಹೆದರಿಕೆನೂ ಆಗುತ್ತೆ. ತೀರಾ ಇತ್ತೀಚಿನವರೆಗೂ ಈ ಹೆದರಿಕೆ ನನಗೆ ಯಾವಾಗಲೂ ಇರಲಿಲ್ಲ. ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಯಾಕೆ ಈ ಹೆದರಿಕೆ ನನಗೂ ಕಾಡ್ಬಿಡ್ತು ಒಂದು ಕ್ಷಣದಲ್ಲಿ ಅಂತಂದರೆ, ಈ ದೇಶದ ಪ್ರಧಾನಮಂತ್ರಿಗಳು ಯುನೈಟೆಡ್ ನೇಷನ್ಸ್ನಲ್ಲಿ ಅತ್ಯಂತ ಪ್ರಾಚೀನವಾದ ಭಾಷೆಗಳಲ್ಲಿ ಒಂದಾಗಿರುವಂಥ ತಮಿಳು ಅಂತ ಹೇಳಿದರು. ಅದಾದ ನಂತರ ಮಹಾಬಲಿಪುರಂಗೆ ಚೀನಾದ ಅಧ್ಯಕ್ಷರನ್ನು ಕರ್ಕೊಂಡು ಹೋದರು. ಗಡಿಯಲ್ಲಿ ಮಾತನಾಡುವಾಗ ತಿರುವಳ್ಳುವರ ಒಂದು ವಚನವನ್ನು ಹೇಳಿದರು. ಹೀಗೆಲ್ಲ ಹೇಳುವಾಗ ನನಗನ್ನಿಸ್ತಿತ್ತು, ಕನ್ನಡದ್ದೇನು ಕೊಡುಗೆನೇ ಇಲ್ವಾ, ಯಾಕೆ ಎಲ್ಲೂ ಉಲ್ಲೇಖನೆ ಆಗ್ತಿಲ್ವಲ್ಲ ಕನ್ನಡ ಅಂತ. ಒಂದು ಸಣ್ಣ ಇದು ತೀರಾ ಸಂಕುಚಿತ ಮನೋಭಾವನೆ ಅಂತ ನೀವೆಲ್ಲ ಅನ್ಕೊಳ್ಳೋದಾದರೆ ಕ್ಷಮಿಸ್ಬಿಡಿ. ನನಗೆ ಯಾರ ಜೊತೆಗೂ ದ್ವೇಷ ಅಲ್ಲ, ವಿರೋಧ ಅಲ್ಲ. ಆದರೆ ಎಲ್ಲೋ ಒಂದು ಕಡೆ ಸ್ವಾಭಿಮಾನದ ಕೊರತೆ ಎಲ್ಲಾದರೂ ಕಂಡುಬಿಡ್ತಾ ಅನ್ನೋಂಥ ಹೆದರಿಕೆ ಶುರುವಾಗ್ಬಿಡ್ತು ಅಂತ. ಚಿದಾನಂದ ಮೂರ್ತಿಗಳು ಒಂದು ಕಡೆ ಭಾಳ ಚೆನ್ನಾಗಿ ಬರೀತಾರೆ. ಕನ್ನಡ ನಾಡು ನಿರ್ಮಾಣಗೊಂಡಿರೋದೇ ಸ್ವಾಭಿಮಾನದ ನೆಲಕಟ್ಟಿನ ಆಧಾರದ ಮೇಲೆ ಅಂತ. ಸ್ವಾಭಿಮಾನ ಇದ್ದಿದ್ರಿಂದಲೇ ಈ ನಾಡು ಕಟ್ಟಲ್ಪಟ್ಟಿದೆ ಅಂತ. ಅವರದಕ್ಕೆ ಹೇಗೆ ಎವಿಡೆನ್ಸಸ್ ಕೊಡ್ತಾರೆ ಅಂತಂದರೆ, ಪಲ್ಲವರ ಆಸ್ಥಾನದಲ್ಲಿ ಅಥವಾ ಪಲ್ಲವರ ಆಳ್ವಿಕೆಯಲ್ಲಿ ಒಬ್ಬ ತರುಣ ಹೋಗಿ ಅಲ್ಲಿ ಅಧ್ಯಯನ ಮಾಡ್ತಿರುವಾಗ ಅಲ್ಲಿ ಭಟರು ಮಾಡಿದ ಅವಮಾನವನ್ನು ತಾಳಿಕೊಳ್ಳಲಾಗದೆ ಸ್ವಾಭಿಮಾನ ಜಾಗೃತವಾಗಿ ತಾನೊಂದು ಸೈನ್ಯವನ್ನೇ ಕಟ್ಟಿ ಪಲ್ಲವರನ್ನು ಸೋಲಿಸಿ ತನ್ನದ್ದೇ ಆದ ಒಂದು ನಾಡು, ಕನ್ನಡ ನಾಡನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಪಟ್ಟನಲ್ಲ, ಅದು ಸ್ವಾಭಿಮಾನದ ಕಿಡಿಯ ಕಾರಣಕ್ಕೋಸ್ಕರ ಅಂತ. ನನಗೆ ಇವೆಲ್ಲ ಆಲೋಚನೆ ಮಾಡುವಾಗಲೇ ಅನಿಸಿದ್ದು, ಬಹಳ ಬಾರಿ ನನಗೊಂದು ಗೊಂದಲ ಇತ್ತು. ಗೊಂದಲ ಏನು ಅಂತಂದರೆ, ಆಲೂರು ವೆಂಕಟರಾಯರು ಯಾವ ಪರಿ ಉತ್ಕಟವಾಗಿರುವಂಥ ರಾಷ್ಟ್ರಭಕ್ತರು ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಯಾವ ಪರಿ ರಾಷ್ಟ್ರಭಕ್ತಿ ಆಲೂರು ವೆಂಕಟರಾಯರದ್ದು ಅಂತಂದರೆ, ಅವರು ಫರ್ಗ್ಯೂಸನ್ ಕಾಲೇಜ್ನಲ್ಲಿ ಓದ್ತಿರ್ಬೇಕಾದ್ರೆ ಪುಣೆಯಲ್ಲಿ ಸಾವರ್ಕರ್ ಕೂಡ ಅಲ್ಲೇ ಓದ್ತಿದ್ರು. ಸಾವರ್ಕರ್ನ ರಾಜದ್ರೋಹದ ನೆಪದಲ್ಲಿ, ರಾಜದ್ರೋಹ ಮಾಡಿದ್ದಾರೆ ಅವರು ಆಳ್ತಾ ಇರುವಂಥ ಸರ್ಕಾರದ ವಿರುದ್ಧ ಮಾತನಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ಕಾಲೇಜಿನಿಂದ ತೆಗೆಯಲಾಯಿತು, ಹಾಸ್ಟೆಲ್ನಿಂದ ತೆಗೆಸಲಾಯಿತು. ಹಾಸ್ಟೆಲ್ನಿಂದ ತೆಗೆಸಿ ಅವ್ರು ಹೋಗ್ಬೇಕಾಗಿರುವಂಥ ಹಾಸ್ಟೆಲ್ನಲ್ಲಿ ಊಟ ಸಿಗಲ್ಲ ಅಂತ ಗೊತ್ತಾದಾಗ ಮುಂದೇನು ಮಾಡಬೇಕು ಅಂತಂದ್ರೆ, ಸ್ವತಃ ಮರಾಠಿಗರೇ ಅವ್ರಿಗೆ ಸಹಕಾರ ಮಾಡಲಿಲ್ಲ. ಆದರೆ ಇನ್ನೊಂದು ಹಾಸ್ಟೆಲ್ನ ಮುಖ್ಯಸ್ಥರಾಗಿದ್ದ ಆಲೂರು ವೆಂಕಟರಾಯರು, ನೀವು ಬನ್ನಿ ನಮ್ಮ ಹಾಸ್ಟೆಲ್ ನೀವು ಊಟ ಮಾಡಬಹುದು ಅಂತ ಹೇಳಿ ಅವ್ರಿಗೆ ಬಂದು ಊಟ ಮಾಡ್ಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟು ಅವರೊಂದಿಗೆ ಸುದೀರ್ಘ ಕಾಲ ಚರ್ಚೆ ಮಾಡುವಂಥ ಅವಕಾಶವನ್ನು ಇಟ್ಕೊಂಡಿದ್ದಂಥವರು ಆಲೂರು ವೆಂಕಟರಾಯರು. ರಾಷ್ಟ್ರೀಯತೆ ವಿಚಾರದಲ್ಲಿ ಕಾಂಪ್ರಮೈಸೇ ಇರಲಿಲ್ಲ. ಅದೇ ಆಲೂರು ವೆಂಕಟರಾಯರು ಹಂಪಿಗೆ ಬಂದಾಗ ಹಾಳಾಗಿರುವಂಥ ಹಂಪಿಯನ್ನು ನೋಡಿ, ನನ್ನ ಕರ್ನಾಟಕದ ಬಗ್ಗೆ ಆಲೋಚನೆ ಮಾಡೋರು ಯಾರೂ ಇಲ್ವಲ್ಲ ಅಂತ ಆಲೋಚನೆ ಮಾಡ್ತಾ ಕನ್ನಡ ನಾಡನ್ನ ಕಟ್ಟುವ ದಿಕ್ಕಿನಿಂದ ಹೊಸ ಪ್ರಯೋಗಗಳನ್ನು ಮಾಡ್ತಾರಲ್ಲ. ಏನು ಅದ್ಭುತವಾದ ಪ್ರಯೋಗಗಳು ಆನಂತರದ ದಿನಗಳಲ್ಲಿ ಆದವು ಅಂತಂದ್ರೆ, ಇವತ್ತೇನು ನಾವು ಕನ್ನಡ ಅಂತ ಇಷ್ಟೆಲ್ಲ ನೋಡ್ಲಿಕ್ಕೆ ಸಾಧ್ಯವಾಗ್ತಿದೆಯಲ್ಲ, ಅದರಲ್ಲಿ ಕುಲಪುರೋಹಿತ ಆಲೂರು ವೆಂಕಟರಾಯರ ಕೊಡುಗೆ ಬಹಳ ದೊಡ್ಡದ್ದು ಅಂತ. ಆದರೆ ಅದನ್ನು ಓದುವಾಗ ನನಗೆ ಅನ್ನಿಸ್ತಿತ್ತು, ಆಲೂರು ವೆಂಕಟರಾಯರು ರಾಷ್ಟ್ರೀಯತೆಯ ಮಹಾಸೌಧದಿಂದ ಏಕಾಏಕಿ ಇಲ್ಲಿಗೆ ಯಾಕೆ ಇಳಿಬೇಕಾಯ್ತು ಅಂತ ಅನ್ನಿಸ್ತು. ಆದರೆ ಇಳಿದಿದ್ದಲ್ಲ, ಅದು ಕರ್ನಾಟಕದ ಮೂಲಕ ತಾಯಿ ಭಾರತಿಯನ್ನ ಅರ್ಚನೆ ಮಾಡುವಂತ ಒಂದು ವಿಶೇಷವಾದ ಮಾರ್ಗವನ್ನ ಆಲೂರು ವೆಂಕಟರಾಯರು ಕಂಡುಕೊಂಡಿದ್ದು ಅಂತ ನನಗೆ ಈಗ ಅನ್ನಿಸ್ತಿದೆ. ಆ ದೃಷ್ಟಿಯಿಂದ ನೋಡಿದಾಗ ಈಗ ಅನ್ಸುತ್ತೆ. ಈ ಹಿನ್ನೆಲೆಯಲ್ಲೇ ಮುಂದಿನ 5-6 ದಿನಗಳ ಕಾಲ
ಕನ್ನಡ, ಕರ್ನಾಟಕ, ಇಲ್ಲಿನ ರಾಜಮನೆತನಗಳು, ಇಲ್ಲಿನ ಹೋರಾಟಗಾರರು, ಅವ್ರು ಹೇಗೆ ನಾಡನ್ನ ಕಟ್ಟಲಿಕ್ಕೋಸ್ಕರ ತಮ್ಮನ್ನು ತಾವು ಸಮರ್ಪಿಸಿಕೊಂಡ್ರು. ಇಡೀ ದೇಶ ಸ್ವಾತಂತ್ರ್ಯದ ಆಲೋಚನೆ ಮಾಡಲಿಕ್ಕಿಂತ ಮುಂಚೆ 1857ರ ಸಂಗ್ರಾಮಕ್ಕಿಂತಲೂ ಮುಂಚೆ ಹೇಗೆ ಈ ದೇಶದ, ಈ ನಾಡಿನ ಒಬ್ಬ ಚೆನ್ನಮ್ಮ ತಾನು ಸ್ವತಂತ್ರತೆಯ ಕಲ್ಪನೆಯನ್ನ ಕಟ್ಟಿಕೊಂಡು ಇಡೀ ನಾಡಿಗೆ ಬೆಳಕಾದ್ಲು. ಇವೆಲ್ಲವನ್ನೂ ಕೂಡ ಉದ್ದಕ್ಕೂ ಹೇಳಿಕೊಳ್ಳುವಂತ, ಯೋಚನೆ ಮಾಡುವಂತ, ಆಲೋಚನೆ ಮಾಡುವಂತ ಒಂದು ಸೀರೀಸ್ ಅನ್ನ ಗಂಗೆಯ ರೂಪದಲ್ಲಿ ಹರಿಯಲಿ ಅನ್ನೋ ದೃಷ್ಟಿಯಿಂದ ಇದನ್ನ ಕನ್ನಡ ಗಂಗೆ ಅಂತ ಕರೀಲಾಯ್ತು ಅಷ್ಟೇ. ನನಗೆ ಯಾವಾಗಲೂ ಅನ್ಸುತ್ತೆ ಕನ್ನಡ ಮತ್ತು ಕರ್ನಾಟಕ ಯಾವಾಗಲಿಂದ ಗುರುತಿಸಬಹುದು ಅಂತ. ಯಾವಾಗಲಿಂದ ಕರ್ನಾಟಕವನ್ನು ಗುರುತಿಸಬಹುದು. ನಮ್ಮಲ್ಲಿ ಅನೇಕರಿಗೆ ಕರ್ನಾಟಕ ಅಂತಂದ್ರೆ, ನನಗೂ ಕೂಡ ರಾಮಾಯಣ ಕಾಲದಲ್ಲಿ ಸ್ವಲ್ಪ ಕಿಷ್ಕಿಂಧೆಯ ಅನುಭವ ಆಗುತ್ತೆ, ಮಹಾಭಾರತ ಕಾಲದಲ್ಲಿ ಸ್ವಲ್ಪ ಕಾಣುತ್ತೆ. ಅಂತಂದ್ರೆ ಈ ದೇಶದಲ್ಲಿ, ಈ ನಾಡಿನಲ್ಲಿ ಆದ ಹೋದಂತ ಒಬ್ಬ ಶ್ರೇಷ್ಠ ಸಂಶೋಧಕ ಶಂಭಾ ಜೋಶಿಯವರು ತುಂಬಾ ಚೆನ್ನಾಗಿರುವಂತ ಒಂದು ಮಾತು ಹೇಳ್ತಾರೆ. ವೇದ ಕಾಲದಲ್ಲೂ ಕೂಡ ಕರ್ನಾಟಕದ ಅಸ್ತಿತ್ವ ಇತ್ತು ಅಂತ, ಈ ಪ್ರದೇಶ ಅಸ್ತಿತ್ವದಲ್ಲಿತ್ತು ಅಂತ. ಅವರು ಕನ್ನಡದ ನೆಲೆ ಅನ್ನುವಂಥ ಕೃತಿಯಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ. ಕನ್ನಾಡು, ಕನ್ ಪ್ಲಸ್ ನಾಡು, ಕನ್ಗೆ ನಾಡು ಸೇರಿಕೊಂಡು ಕನ್ನಾಡು ಅಥವಾ ಕನ್ನಾಡ ಅನ್ನುವಂಥ ಪದ ನಿರ್ಮಾಣ ಆಯಿತು. ಅದು ಈ ನೆಲದ ಮೂಲವಾಗಿ ಹುಟ್ಕೊಂಡಿದ್ದು ಅಂತ ಶಂಭಾ ಜೋಶಿ ಅವರು ಆರಂಭವನ್ನು ಗುರುತಿಸ್ತಾರೆ. ಆದರೆ ಅವರು ಹೇಳಬೇಕಾದಾಗ ಈ ಕನ್ ಅನ್ನೋದು ಒಂದು ಜನಾಂಗವಾಗಿತ್ತು ಅಂತ ಹೇಳ್ತಾರೆ. ಈ ಕನ್ ಅನ್ನೋ ಜನಾಂಗ ಅದು ಕಣ್ಣ ಅಥವಾ ಕಳವರ್ ಅಥವಾ ಕಳ್ಳರು ಅನ್ನುವಂಥ ಈ ಭಾವದಿಂದ ತೆಗೆದುಕೊಂಡಂತ ಈ ಜನಾಂಗ ದನಗಳ ಕದಿಯುವಂತ ಒಂದು ಜನಾಂಗದ ರೂಪ ಆಗಿತ್ತು. ಆನಂತರ ಋಗ್ವೇದದ ಕಾಲದಲ್ಲಿ ಸುಸಂಸ್ಕೃತಿಯನ್ನು ಹೊಂದಿ ಒಂದು ಶ್ರೇಷ್ಠವಾಗಿರುವಂತ ಕನ್ನಡ ನಾಡು ನಿರ್ಮಾಣಗೊಳ್ತು ಅಂತ ಅವರು ಅಭಿಪ್ರಾಯ ಪಡ್ತಾರೆ. ಇದಕ್ಕೆ ಪೂರಕವಾಗಿ ಮುಂದಿನ ದಿನಗಳಲ್ಲಿ ಬೇಂದ್ರೆಯವರು ಕೂಡ ಕನ್ ಪ್ಲಸ್ ನಾಟರು, ಎರಡು ಜನಾಂಗಗಳು ಒಂದಾದವು ಅಂತ ಹೇಳ್ತಾರೆ. ಕನ್ ಅನ್ನುವಂಥ ಕಣ್ಣ ಅಂತ ಒಂದು ಜನಾಂಗ ಮತ್ತು ನಾಟರು ಅನ್ನುವಂಥ ಒಂದು ಜನಾಂಗ, ಇವೆರಡೂ ಜನಾಂಗಗಳು ಋಗ್ವೇದಕ್ಕೂ ಪೂರ್ವ ಇದ್ವು ಅಂತ. ಅನೇಕ ಬಾರಿ ಇದನ್ನ ಆರ್ಯರ ಪೂರ್ವ ಅಂತ ಹೇಳ್ತಾರೆ. ಆರ್ಯರ ಆಕ್ರಮಣವಾದ ಸತ್ತು ಹೋಗಿರೋದ್ರಿಂದ, ಆರ್ಯರು ಆಕ್ರಮಣ ಮಾಡಿದ್ರು ಅನ್ನೋ ವಾದಕ್ಕೆ ಈಗ ನಯಾ ಪೈಸೆ ಕಿಮ್ಮತ್ತಿಲ್ಲದೆ ಇರೋದ್ರಿಂದ ಋಗ್ವೇದದ ಪೂರ್ವಕ್ಕೂ ಈ ತರದೊಂದು ಜನಾಂಗ ಇತ್ತು, ಅದು ಕನ್ನಡ ನಾಡಿನ ಮೂಲ ಸ್ರೋತವಾಗಿತ್ತು ಅಂತ ಹೇಳ್ಕೊಳ್ಳೋದು ಬಹಳ ಹೆಮ್ಮೆ ಅಂತ ನನಗೂ ಅನ್ಸುತ್ತೆ. ಅಥವಾ ಅದಕ್ಕೆ ಬೇಕಾಗಿರುವಂತ ಪೂರಕ ಸಂಶೋಧನೆಗಳಲ್ಲಿ ತೊಡಕೊಳ್ಬೇಕಾದಂತ ಅಗತ್ಯ ಇದೆ. ಇನ್ನು ಹೆರಾಸ್ ತನ್ನ ಒಂದು ಕೃತಿಯಲ್ಲಿ ಕರ್ನಾಟಕ ಮತ್ತು ಮೊಹೆಂಜೋದಾರೋ, ಅನೇಕ ಬಾರಿ ಈ ಎಲ್ಲ ದಾಖಲೆಗಳನ್ನ ಕೆದಕ್ತಾ ಹೋದ್ರೆ ಎಷ್ಟು ಸರಿ ಎಷ್ಟು ತಪ್ಪು ಅಂತ ಅನ್ಸೋದು ಬೇರೆ ಸಂಗತಿಗಳು. ಆದರೆ ಸಂಶೋಧಕರು ಎಲ್ಲ ದಾಖಲೆಗಳನ್ನ ನಮ್ಮ ಮುಂದೆ ಇರಿಸಿ ಕನ್ನಡ ನಾಡು ಯಾವ್ಯಾವ ಕಾಲಘಟ್ಟದಲ್ಲಿ ಇತ್ತು ಅನ್ನೋದನ್ನು ಹೇಳ್ತಾರೆ. ಅವರು ಈ ಮೊಹೆಂಜೋದಾರದಲ್ಲಿದ್ದಂತ, ಹೆರಾಸ್ ತಮ್ಮ ಕೃತಿಯಲ್ಲಿ ಹೇಳ್ತಾರೆ, ಮೊಹೆಂಜೋದಾರದಲ್ಲಿದ್ದಂತ ಈ ಸೀಲ್ಗಳೇನಿದ್ವು, ಆ ಸೀಲ್ಗಳನ್ನ ಅಧ್ಯಯನ ಮಾಡಿದ್ರೆ, ಡಿಕೋಡ್ ಮಾಡ್ತಾ ಹೋದ್ರೆ ಅನೇಕ ಸಂಗತಿಗಳು ಹೊರಗೆ ಬರುತ್ತೆ ಅಂತ ಅವ್ರು ಹೇಳ್ತಾರೆ. ಒಂದು ಸೀಲ್ನಲ್ಲಿ ಅವರು ಗುರುತಿಸಿದ್ದು ಒಂದು ಕಣ್ಣು, ಆ ಕಣ್ಣಿನ ಮೇಲೆ ಒಂದು ಸಣ್ಣ ಬಿಂದು. ಈ ಕಣ್ಣಿನ ಮೇಲಿರುವಂತ ಈ ಸಣ್ಣ ಬಿಂದುವನ್ನ ಹೇಗೆ ಓದಬೇಕು ಅಂತ ಕೇಳಿದ್ರೆ, ಹೆರಾಸ್ ತಮ್ಮ ಕೃತಿಯಲ್ಲಿ ಹೇಳ್ತಾರೆ ಅದನ್ನ ಕಣ್ಣ ನೀರಂತ ಓದಬೇಕು. ಆ ಕಣ್ಣ ನೀರ್ ಮುಂದಿನ ದಿನಗಳಲ್ಲಿ ಅದು ಸಂಸ್ಕೃತೀಕರಣ ರೂಪ ತಗೊಂಡು ಕನ್ನಡಿಗರ್ ಅಂತ ಆಗುತ್ತೆ, ಅದು ಕರ್ನಾಟಕ ಆಗತ್ತೆ ಅಂತ ಅವರು ಉಲ್ಲೇಖ ಪಡ್ತಾರೆ. ಇದು ಮೊಹೆಂಜೋದಾರೋದು. ಇದನ್ನ ನೀವು ಊಹೆ ಅಂತ ಭಾವಿಸೋದಾದ್ರೆ, ಹರಪ್ಪದಲ್ಲಿ ಸಿಕ್ಕಿರುವಂತ ಚಿನ್ನ, ಇದಂತೂ ಆರ್ಕಿಯಾಲಜಿಕಲ್ ಸರ್ವೆ ಆಧಾರದ ಮೇಲೆ ಹೇಳಬಹುದಾಗಿರುವಂಥದ್ದು. ಹರಪ್ಪದಲ್ಲಿ ಬಳಕೆಯಾಗ್ತಿದ್ದಂಥ ಚಿನ್ನ ಅದು ಕರ್ನಾಟಕದಿಂದ ಹೋದಂಥದ್ದು ಅನ್ನೋದಂತೂ ಈಗ ಸಾಬೀತಾಗಿದೆ. ಈ ದೃಷ್ಟಿಯಿಂದ ನೋಡೋದಾದ್ರೆ ನಮ್ಮ ವ್ಯಾಪಾರ ಸಂಬಂಧಗಳೇ ಅವತ್ತಿನ ದಿನಗಳಲ್ಲಿ ಅಷ್ಟು ವ್ಯಾಪಕವಾಗಿದ್ದರಿಂದ ನಾವು ಏನು ತುಂಬಾ ಇತ್ತೀಚಿನ ಜನಾಂಗ ಅಂತ ಭಾವಿಸಬೇಕಾದಂತ ಅಗತ್ಯ ಇಲ್ಲ, ಅತ್ಯಂತ ಪ್ರಾಚೀನರು ಅಂತ ಹೇಳ್ತಾರೆ. ಇನ್ನು ರಾಮಾಯಣದ ಕಾಲದಲ್ಲಿ ಬಂದ್ರೆ, ನಾನು ಆರಂಭದಲ್ಲೇ ಉಲ್ಲೇಖ ಮಾಡಿದಂತೆ ಕರ್ನಾಟಕ ವ್ಯಾಪಕವಾಗಿ ಭೂಪ್ರದೇಶವಾಗಿ ಕಂಡು ಬರುವಂಥದ್ದು ರಾಮಾಯಣದಲ್ಲಿ. ರಾಮಾಯಣದಲ್ಲಿ ನಮಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ, ದಂಡಕಾರಣ್ಯ, ಗೋದಾವರಿ, ತಾಮ್ರಪರ್ಣಿ ಅನ್ನುವಂಥ ನದಿ, ಕಾವೇರಿ ಅನ್ನುವಂಥ ಉಲ್ಲೇಖಗಳು ಏನೆಲ್ಲ ಬರ್ತವೋ ಅದು ನಮ್ಮ ಭೂಪ್ರದೇಶಕ್ಕೆ ಸಂಬಂಧಿಸಿದ್ದು. ದಂಡಕಾರಣ್ಯ ಆಂಧ್ರ ಪ್ರದೇಶಕ್ಕೆ ಕೊನೆಯಾಗುತ್ತಾದ್ರೂ ಕರ್ನಾಟಕ ಆಂಧ್ರ ಪ್ರದೇಶದವರೆಗೂ ವಿಸ್ತಾರವಾಗಿತ್ತು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ಒಪ್ಕೊಳ್ಳೇಬೇಕು. ಕವಿರಾಜ ಮಾರ್ಗದ ಆಧಾರದ ಮೇಲೆ ನಾವು ಆಂಧ್ರ ಪ್ರದೇಶದವರೆಗೂ ವಿಸ್ತಾರವಾಗಿದ್ವಿ ಅನ್ನೋದನ್ನ ಒಪ್ಕೊಳ್ಳೇಬೇಕಾಗಿರುವಂತ ಸಂಗತಿಯಾಗಿದ್ದರಿಂದ ರಾಮಾಯಣದಲ್ಲಿ ಬರುವಂತ ಅನೇಕ ಸಂಗತಿಗಳು ಕರ್ನಾಟಕಕ್ಕೆ ಹೋಲಿಕೆಯಾಗುವಂಥದ್ದು, ಕರ್ನಾಟಕದ ಭೂಪ್ರದೇಶಗಳಿಗೆ ಸಂಬಂಧಿಸಿದ್ದು ಅನ್ನೋದನ್ನ ನಾವು ಒಪ್ಕೊಳ್ಬಹುದು. ಇನ್ನು ಸೀತಾನ್ವೇಷಣೆಗಾಗಿ ರಾಮ ಬರ್ತಾನಲ್ಲ, ಅವನ ಸೀತಾನ್ವೇಷಣೆಗಾಗಿ ಅತ್ಯಂತ ಹೆಚ್ಚಿನ ಸಮರ್ಥನೆ ದೊರೆಯೋದು ಕನ್ನಡಿಗರ ನೆಲದಿಂದಲೇ.
ಸುಗ್ರೀವ ಆಳ್ತಾ ಇದ್ದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಅಂತ ಟಿ.ವಿ. ವೆಂಕಟಾಚಲ ಶಾಸ್ತ್ರಿಗಳು ತಮ್ಮ ಕೃತಿಯಲ್ಲಿ ಬರೀತಾರೆ. ಅವರ ಬೇರೆ ಬೇರೆ ಕೃತಿಗಳ ಅಧ್ಯಯನದ ಆಧಾರದ ಮೇಲೆ ಬರೀತಾರೆ ಸುಗ್ರೀವ ಹೊನ್ನಾವರದಲ್ಲಿ ಆಳ್ತಿದ್ದ ಅಂತ. ಇನ್ನು ಕಿಷ್ಕಿಂಧೆ ಅನ್ನೋದು ಇವತ್ತಿನ ಹಂಪಿ ಅನ್ನೋದ್ರಲ್ಲಿ ಯಾರಿಗೂ ಅನುಮಾನ ಉಳಿದಿಲ್ಲ. ಅಷ್ಟರ ಮಟ್ಟಿಗೆ ರಾಮಾಯಣದಾದ್ಯಂತ ಅತ್ಯಂತ ಪ್ರಮುಖ ಘಟ್ಟದಲ್ಲಿ ಕರ್ನಾಟಕ ಕಂಡು ಬರುತ್ತೆ ಅಂತ. ಆಂಜನೇಯನನ್ನ ರಾಮ ಭೇಟಿಯಾಗೋದು ಇದೇ ಕರ್ನಾಟಕದಲ್ಲಿ ಅಂತ. ಈಗಲೂ ಕೂಡ ಅಂಜನಾದ್ರಿ ಬೆಟ್ಟ ಇದೆ. ಅಂಜನಾದ್ರಿ ಬೆಟ್ಟದಲ್ಲೇ ಅಂಜನಿ ಇದ್ದವಳು ಅನ್ನೋ ಕಾರಣಕ್ಕೋಸ್ಕರ ಅದು ಆಂಜನೇಯನ ಹುಟ್ಟಿದ ಜಾಗ ಅಂತ ಕೂಡ ಅನೇಕರು ಭಾವಿಸ್ತಾರೆ. ಕಿಷ್ಕಿಂಧೆ ವಾನರರ ರಾಜಧಾನಿಯಾಗಿತ್ತು. ಹಾಗೆ ಎಷ್ಟು ವಿಸ್ತಾರವಾಗಿದೆ ಅಂತಂದ್ರೆ ಇವತ್ತಿಗೂ ಕೂಡ ಕಿಷ್ಕಿಂಧೆಯ ಆ ಭಾಗವನ್ನು ನೋಡಿದಾಗ ನಮಗೆ ಅನೇಕ ಸಂಗತಿಗಳು ಕಂಡು ಬರುತ್ತೆ. ಋಷ್ಯಮೂಕ ಪರ್ವತವನ್ನ ನೋಡ್ಲಿಕ್ಕೆ ಸಾಧ್ಯವಾಗತ್ತೆ. ಕಿಷ್ಕಿಂಧೆಗೆ ವಾಲಿ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಮತಂಗ ಋಷಿಗಳಿದ್ರು. ಒಂದ್ಸಲ ವಾಲಿ ತಾನು ತನ್ನ ಶತ್ರು ಒಬ್ಬನನ್ನ ಕೊಂದು ಆತನನ್ನ ಈ ಭಾಗದಲ್ಲಿ ಬಿಸಾಡಿ ತಳ್ಳಿಬಿಟ್ಟ. ಆತನ ರಕ್ತ ಹರಿದು ಅದು ಋಷಿಗಳಿಗೆ ತೊಂದರೆ ಕೊಟ್ಟಿದ್ರಿಂದ ಅವರು ಶಾಪ ಕೊಟ್ಟಿದ್ರಂತೆ ಅವನಿಗೆ, ನೀನು ಎಲ್ಲಿಗೆ ಬೇಕಿದ್ರು ಹೋಗು, ಇಲ್ಲಿಗೆ ಮಾತ್ರ ನೀನು ಬರಲಿಕ್ಕೆ ಸಾಧ್ಯವಾಗದೇ ಇರೋ ತರ ಶಾಪ ಕೊಡ್ತೀನಿ ಅಂತ. ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ಸುಗ್ರೀವ ಅಲ್ಲಿ ಉಳ್ಕೊಂಡ. ರಾಮನ ಭೇಟಿಗೆ ಅನುಕೂಲ ಆಯಿತು. ಈ ರಾಮನ ಭೇಟಿಯ ಅನುಕೂಲ ಆದ ನಂತರ ರಾಮಾಯಣದ ಅತ್ಯಂತ ಪ್ರಮುಖ ಘಟ್ಟ ಏನಿದೆ ರಾವಣನ ಸಂಹಾರ, ಅದಕ್ಕೆ ಮೂಲ ಕಾರಣ ಏನಾದರೂ ಆಗಿದ್ರೆ ಅದು ಕೂಡ ಕರ್ನಾಟಕವೇ ಆಗಿದ್ದು. ನಾನು ಹಿಂಗೆ ಹೇಳುವಾಗ ಇದನ್ನೇನು ಅತೀವ ಭ್ರಮಾಲೋಕಕ್ಕೆ ಕೊಂಡೊಯ್ಯಬೇಕು ಅನ್ನೋ ಕಾರಣಕ್ಕಲ್ಲ. ಆದರೆ ತುಂಬಾ ಬಾರಿ ನಮ್ಮ ವಿಚಾರಗಳನ್ನ ಹೇಳ್ಕೊಳ್ಳುವಾಗ ಒಂದು ಹೆಜ್ಜೆ ಹಿಂದೆ ನಿಂತು ಬಿಟ್ರೆ ಸಮಾಜ ಕಾಲಕ್ರಮದಲ್ಲಿ ಮರೆತೇ ಹೋಗ್ಬಿಡತ್ತೆ ಅನ್ನುವಂತ ಕಾರಣಕ್ಕೋಸ್ಕರ ಈ ಎಲ್ಲ ವಿಚಾರಗಳನ್ನ ಮತ್ತೊಮ್ಮೆ ನೆನಪಿಸುವಂತ ಪ್ರಯತ್ನ ಮಾಡ್ತಿದ್ದೀನಿ. ಬರೀ ಇಷ್ಟೇ ಅಲ್ಲ, ವೆಂಕಟಾಚಲ ಶಾಸ್ತ್ರಿಗಳೇ ತಮ್ಮ ಕೃತಿಯಲ್ಲಿ ಮತ್ತೊಂದು ಕಡೆ ಹೇಳ್ತಾರೆ, ಜಟಾಯು ರಾವಣ ಯಾವಾಗ ಅಪಹರಿಸಿಕೊಂಡು ಹೋದ್ನೋ ಸೀತೆಯನ್ನ, ಆ ಸೀತೆಯನ್ನ ಜಟಾಯು ರಾವಣನನ್ನ ಅಡ್ಡಗಟ್ಟಿ ಸೀತೆಯನ್ನ ಬಿಡಿಸುವಂತ ಪ್ರಯತ್ನ ಮಾಡಿ ಕೆಳಗೆ ಬಿದ್ದ ಜಾಗ ಅದು ಚಿತ್ರದುರ್ಗದ ಭಾಗದಲ್ಲಿದೆ ಅಂತ, ಚಿತ್ರದುರ್ಗದ ಆ ಜಾಗದಲ್ಲಿದೆ ಅಂತ ಈಗಲೂ ಅಲ್ಲಿರುವಂತ ರಾಮೇಶ್ವರ ಗಿರಿಯ ಕುರಿತಂತೆ ಅಲ್ಲಿ ಮಾತನಾಡಲಾಗತ್ತೆ. ಇನ್ನು ರಾಮ ಲಂಕೆಯತ್ತ ಹೋಗಬೇಕಾದಾಗ ದಾಟಿ ಹೋದಂತ ಹಳ್ಳ ಕೊಳ್ಳಗಳು, ನದಿ, ಇವೆಲ್ಲದರ ಕುರಿತಂತೆ ಏನು ಉಲ್ಲೇಖ ಬರುತ್ತೆ ಆ ಜಾಗಗಳು ಇವತ್ತಿಗೂ ಇವೆ. ನಂಗೆ ಬಹಳ ಆಶ್ಚರ್ಯ ಮತ್ತು ವಿಶೇಷ ಅನಿಸಿದ್ ಯಾವಾಗ ಅಂತಂದ್ರೆ, ರಾಮ ತಾನು ಹೋಗುವಾಗ ರಾಮನಾಥ್ಪುರದ ನದಿಯನ್ನ ದಾಟಿಕೊಂಡು ಹೋದ, ರಾಮನಾಥ್ಪುರದಲ್ಲಿದ್ದ ನದಿಯನ್ನ ದಾಟಿ ಹೋದ. ಆದರೆ ಬರುವಾಗ ಅವನು ರಾಮ ಅವನಿ ಬೆಟ್ಟದ ಮೂಲಕ ಬಂದು ಅವನಿ ಬೆಟ್ಟದಲ್ಲಿ ಸ್ವಲ್ಪ ಕಾಲ ತಂಗಿದ್ದ ಅಂತ. ಅವನಿ ಬೆಟ್ಟ ಕೋಲಾರದಲ್ಲಿದೆ. ಇದು ಐತಿಹಾಸಿಕ ಪುರಾವೆಗಳು ಅಂತ ಕೊಡ್ಲಿಕ್ಕೆ ಆಗದೆ ಹೋದ್ರೂ ಜನಪದಗಳಲ್ಲಿ ಉಳಿದು ಹೋಗಿರುವಂತ ಚಿಂತನೆ ಅನ್ನೋ ಭಾವನೆಯಿಂದ ಇದನ್ನು ಸ್ವೀಕಾರ ಮಾಡಬೇಕು. ಅವನಿ ಬೆಟ್ಟದಲ್ಲಿ ಇವತ್ತಿಗೂ ಕೂಡ ವಾಲ್ಮೀಕಿ ಗುಹೆ ಅಂತ ಒಂದು ಗುಹೆ ತೋರಿಸ್ತಾರೆ. ಮತ್ತು ಐತಿಹ್ಯಗಳು ಹೇಗೆ ಹೇಳ್ತವೆ ಅಂತಂದ್ರೆ, ಆ ವಾಲ್ಮೀಕಿ ಗುಹೆಯಲ್ಲೇ ವಾಲ್ಮೀಕಿ ವಾಸವಾಗಿದ್ದು. ಅಷ್ಟೇ ಅಲ್ಲ, ರಾಮ ಅಲ್ಲಿ ಬಂದು ಏನು ತಾನು ವಾಪಸ್ ಹೋಗ್ಬೇಕಾದ್ರೆ ರೆಸ್ಟ್ ತಗೊಂಡು ಹೋದ್ನಲ್ಲ, ಮುಂದೆ ಸೀತೆಯನ್ನ ಪರಿತ್ಯಾಗ ಮಾಡಬೇಕಾದಾಗ, ಸೀತೆಯನ್ನ ಬಿಡಬೇಕಾಗಿ ಬಂದಾಗ, ಒಂದು 2-3 ವರ್ಷಗಳ ನಂತರ ಆತ ಸೀತೆಯನ್ನ ಬಿಡಬೇಕಾಗಿ ಬಂದಾಗ ಸೀತೆ ಮತ್ತೆ ಬಂದು ಉಳ್ಕೊಂಡಿದ್ದು ವಾಲ್ಮೀಕಿಯವರ ಇದೇ ಆಶ್ರಮದಲ್ಲಿ, ಇದೇ ಜಾಗದಲ್ಲಿ ಅಂತ. ಅಲ್ಲಿ ಈಗಲೂ ಕೂಡ ಸೀತೆಯ ಗುಹೆ ಯಾವುದು ಅಂತ ತೋರಿಸ್ತಾರೆ. ಲವಕುಶರು ಹುಟ್ಟಿದ್ದು ಇದೇ ಜಾಗದಲ್ಲಿ ಅಂತ ತೋರಿಸಲಾಗತ್ತೆ. ಅಲ್ಲಿ ಬಂಡೆಯ ಕೆಳಗೆ ಹೋಗುವಂತ ಒಂದು ಜಾಗವನ್ನು ತೋರಿಸಿ ಈ ಜಾಗದಲ್ಲಿ ಸೀತೆ ಏನ್ ಮಾಡ್ತಿದ್ಲು ಅಂತ ಕೂಡ ಹೇಳ್ತಾರೆ. ಕೊನೆಗೆ ರಾಮ ಅಶ್ವಮೇಧ ಯಾಗವನ್ನ ಮಾಡಬೇಕು ಅಂತ ನಿಶ್ಚಯ ಮಾಡಿ ಎಲ್ಲ ಕಡೆಗಳಿಗೂ ತನ್ನ ಕುದುರೆಯನ್ನ ಕಳಿಸಿದಾಗ ಎಲ್ಲರೂ ರಾಮನ ವ್ಯಕ್ತಿತ್ವಕ್ಕೆ ಮಣಿದು, ರಾಮನ ಸಾಮರ್ಥ್ಯಕ್ಕೆ ಮಣಿದು ತಲೆ ತಗ್ಗಿಸಿದ್ರು. ಆದರೆ ಕರ್ನಾಟಕದ ಅವನಿಗೆ ಬಂದಾಗ ಇಲ್ಲಿದ್ದ ಲವಕುಶರು ರಾಮನ ಕುದುರೆಯನ್ನ ಕಟ್ ಹಾಕಿ ಅವರು ಯುದ್ಧಕ್ಕೆ ನಿಂತರು ಅಂತ. ಲಕ್ಷ್ಮಣ ಬಂದು ಯುದ್ಧದಲ್ಲಿ ಸೋತ, ಶತ್ರುಘ್ನ ಮತ್ತು ಭರತರು ಯುದ್ಧದಲ್ಲಿ ಸೋತರು. ಸ್ವತಃ ರಾಮನೇ ಯುದ್ಧಕ್ಕೆ ಬಂದು ನಿಲ್ಲಬೇಕಾದಂತ ವಾತಾವರಣ ನಿರ್ಮಾಣ ಆಯಿತು ಅಂತ ಕೂಡ ಆ ನಂತರದ ದಿನಗಳಲ್ಲಿ ಹೇಳಲಾಗುತ್ತೆ. ಆ ಐತಿಹ್ಯಕ್ಕೆ ಪೂರಕವಾದ ಜಾಗಗಳು ಇವತ್ತಿಗೂ ಇವೆ. ಕೊನೆಗೆ ಅಲ್ಲೇ ಲವಕುಶರು ರಾಮನಿಗೆ ಕ್ಷಮೆ ಕೇಳಬೇಕಾಯಿತು, ಅದು ವಾಲ್ಮೀಕಿಯವರ ಕಾರಣಕ್ಕೋಸ್ಕರ. ಇವೆಲ್ಲ ನಡೆದಿದ್ದು ಇದೇ ಜಾಗದಲ್ಲಿ, ಅವನಿ ಬೆಟ್ಟದಲ್ಲಿ ಅಂತ ಹೇಳ್ತಾರೆ ಮತ್ತು ಅನೇಕರು ಅದನ್ನು ಒಪ್ಪಿಕೊಳ್ತಾರೆ. ಮಿತ್ರ, ಇಷ್ಟೇ ಅಲ್ಲ, ರಾಮಾಯಣ ಕಾಲದ ಅನೇಕ ಜಾಗಗಳು ಕರ್ನಾಟಕದಲ್ಲಿವೆ ಮತ್ತು ಅಧಿಕೃತವಾಗಿ ರಾಮ ನಡೆದ ಜಾಗ ಅಂತ ಏನು ಗುರುತಿಸ್ತಾರೋ ಆ ಗುರುತಿಸುವಿಕೆಗಳಲ್ಲಿ ಆ ತರದ ಜಾಗಗಳು ಇವೆ. ಕನಿಷ್ಠ ಪಕ್ಷ 2 ಜಾಗವಾದರೂ ರಾಮ ಓಡಾಡಿದ ಜಾಗ ಅಂತ ಗುರುತಿಸಲ್ಪಟ್ಟಿದೆ. ಒಂದು ಶಬರಿ ಇದ್ದಂತ ಜಾಗ, ಅದು ಬೆಳಗಾವಿ ಹತ್ರ ರಾಮದುರ್ಗದ ಒಂದು ಹಳ್ಳಿ, ಶಬರಿ ಕೊಳ್ಳ ಅಂತ ಕರೀತಾರೆ. ಈಗಲೂ ಕೊಳ್ಳ ಇದೆ ಅಲ್ಲಿ. ನನಗೆ ಯಾಕೆ ಅದು ಚೆನ್ನಾಗಿ ಗೊತ್ತಿದೆ ಅಂತಂದ್ರೆ, ಆ ಕೊಳ್ಳ ತುಂಬಾ ಕೊಳಕಾಗಿದ್ದಾಗ ಕ್ಲೀನ್ ಮಾಡ್ಲಿಕ್ಕೆ ಅಂತ ಟೀಮ್ ಕರ್ಕೊಂಡು ಅಲ್ಲಿಗೆ ಹೋಗಿ ಅದನ್ನು ಸ್ವಚ್ಛ ಮಾಡಿದ್ರಿಂದಾಗಿ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆ ಜಾಗದಲ್ಲಿ ಶಬರಿ ಬಂದಿದ್ದನ್ನ ಅಧಿಕೃತವಾಗಿ ಉಲ್ಲೇಖ ಮಾಡಿ ಒಪ್ಕೊಳ್ತಾರೆ.
ಅಥಣಿಯಲ್ಲೂ ಕೂಡ ರಾಮತೀರ್ಥ ಏನಿದೆ, ಆ ಜಾಗದ ಮೂಲಕ ರಾಮ ಹಾದು ಹೋಗಿದ್ದ ಅನ್ನೋದನ್ನ ಅಧಿಕೃತವಾಗಿ ಒಪ್ಕೊಳ್ಳಾಗತ್ತೆ. ಯಾಕೆ ಇಷ್ಟನ್ನು ಹೇಳ್ತಿದ್ದೀನಿ ಅಂತಂದ್ರೆ, ರಾಮಾಯಣ ಕಾಲದಲ್ಲೂ ಕೂಡ ಕರ್ನಾಟಕದ ಅಸ್ತಿತ್ವ, ಅದು ಹೆಸರಿಲ್ಲದೆ ಹೋದಾಗಲೂ ಕೂಡ ಕರ್ನಾಟಕದ ಅಸ್ತಿತ್ವ ಡೆಫಿನೆಟ್ಲಿ ಇತ್ತು ಅನ್ನೋದನ್ನ ಹೇಳಲಿಕ್ಕೋಸ್ಕರ ಒಂದು ಪುಟ್ಟ ಪ್ರಯತ್ನ ಅಷ್ಟೇ. ಇನ್ನು ಈ ಹೊತ್ತಲ್ಲಿ ಅನೇಕ ಋಷಿಗಳು ಕರ್ನಾಟಕದಲ್ಲಿ ಆಗಿ ಹೋದ್ರು. ನಮಗೆ ಕರ್ನಾಟಕದ ಪರಂಪರೆಯ ವಿಚಾರ ಮಾತನಾಡುವಾಗ ಇವನ್ ಬಿಟ್ಟೇ ಮಾತನಾಡ್ತೀವಿ. ನಾವು ಅನೇಕ ಬಾರಿ ಕರ್ನಾಟಕ ಅಂದ ತಕ್ಷಣ ನಾವು ತಕ್ಷಣಕ್ಕೆ ಕದಂಬರ ಒಂದು ರಾಜಧಾನಿ ಬನವಾಸಿಯಿಂದ ಶುರು ಮಾಡಿಬಿಡ್ತೀವಿ. ಆದರೆ ಕರ್ನಾಟಕದಲ್ಲಿ ಆಗಿ ಹೋದ ಋಷಿಗಳನ್ನ ಮರೆಯುವಂತಿಲ್ಲ ಅಂತ. ಎಂತೆಂಥ ಋಷಿಗಳಿಲ್ಲ ಆಗಿ ಹೋದ್ರು ಅಂತಂದ್ರೆ, ನಾವು ಜಮದಗ್ನಿ ಅಥವಾ ಪರಶುರಾಮ, ಜಮದಗ್ನಿಯ ಪುತ್ರ ಪರಶುರಾಮ, ಇವರೆಲ್ಲರ ಪರಂಪರೆ ಎಲ್ಲಿದೆ ಅಂತ ನೋಡಿದ್ರೆ ಅದು ಕೂಡ ಕರ್ನಾಟಕದ್ದೇ ಮೂಲ. ಜಮದಗ್ನಿಯವರು ಬೆಳಗಾವಿಯ ಭಾಗದಲ್ಲಿ ಇದ್ದಿದ್ದು, ಬೆಳಗಾವಿಯ ಭಾಗದಲ್ಲಿ ಸವದತ್ತಿ ಏನು ಯಲ್ಲಮ್ಮನ ಆ ಗುಡ್ಡ ಇದೆ ಅದರ ಆಸ್ಪಾಸ್ನಲ್ಲೇ ಜಮದಗ್ನಿಯವರು ವಾಸವಾಗಿದ್ದು ಅಂತ ಹೇಳಲಾಗತ್ತಷ್ಟೇ ಅಲ್ಲದೆ, ಜಮದಗ್ನಿಯವರ ಪುತ್ರ ಪರಶುರಾಮ, ಒಂದು ಸುಂದರವಾದ ಕಥೆ ಅದು. ಯಾವ ರೇಣುಕೆಯನ್ನ ಜಮದಗ್ನಿಯವರ ಪತ್ನಿಯನ್ನ ಇಡೀ ದೇಶ ಪೂಜಿಸುತ್ತೋ ಆಕೆಯ ಕುರಿತಂತ ಅನೇಕ ದೇವಸ್ಥಾನಗಳು ಇರೋದು ಕರ್ನಾಟಕದಲ್ಲೇ. ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರಗಳಲ್ಲಿ ವಿಶೇಷವಾಗಿ ಆಕೆಯ ಅರ್ಚನೆ ಮಾಡಲಾಗುತ್ತಲ್ಲ ರೇಣುಕಾ ಯಲ್ಲಮ್ಮನನ್ನ, ಆಕೆಯ ಆರಾಧನೆ ವಿಶಿಷ್ಟವಾಗಿ ನಡೆಯೋದು ಕರ್ನಾಟಕದಲ್ಲಿ. ಅದು ಆ ಕಡೆ ಸವದತ್ತಿಯಿಂದ ಹಿಡಿದು ಈ ಕಡೆ ಚಂದ್ರಗುತ್ತಿಯವರೆಗೂ ಆಕೆಯ ದೇವಸ್ಥಾನಗಳು ಹಬ್ಬಿಕೊಂಡಿವೆ ಮತ್ತು ಎಲ್ಲರೂ ಪ್ರೀತಿಯಿಂದ ಆರಾಧಿಸ್ತಾರೆ. ಆ ಕಥೆ ಬಹಳ ರೋಚಕವಾಗಿರುವಂಥದ್ದು. ಜಮದಗ್ನಿ ಸ್ವಲ್ಪ ಮುಂಗೋಪಿಯಾಗಿರುವಂಥ ಒಬ್ಬ ಶ್ರೇಷ್ಠ ಋಷಿಗಳು. ಈ ಕಡೆ ರೇಣು ಅನ್ನುವಂಥ ಒಬ್ಬ ರಾಜ ತಾನು ಭಗವಂತನ ಕುರಿತಂತೆ ತಪಸ್ಸು ಮಾಡಿ ತನ್ನ ರಾಜ್ಯ ಸುಭಿಕ್ಷವಾಗಿರುವಂತೆ ಬೇಡಿಕೊಂಡಂತೆ. ಭಗವಂತ ಪ್ರತ್ಯಕ್ಷನಾಗಿ ರಾಜ್ಯ ಸುಭಿಕ್ಷವಾಗಿರುತ್ತೆ, ಅದ್ರ ಜೊತೆಗೆ ನಿನಗೆ ನಾನೊಂದು ಬೋನಸ್ ವರ ಕೊಟ್ಟಂತೆ, ಆತ ನಿನಗೊಂದು ಒಳ್ಳೆ ಹೆಣ್ಣು ಮಗಳನ್ನ, ಸುರೂಪಿಯಾಗಿರುವಂಥ ಮತ್ತು ಸಂಸ್ಕೃತಿ ಉಳ್ಳಂಥ ಹೆಣ್ಣು ಮಗಳನ್ನ ನಿನಗೆ ನಾನು ಕೊಡ್ತೀನಿ ಅಂತ ಹೇಳಿ ಅವನಿಗೊಂದು ಹೆಣ್ಣು ಮಗಳನ್ನ ಪ್ರದಾನ ಮಾಡಿದಿರಂತೆ. ಆ ಹೆಣ್ಣು ಮಗಳ ಹೆಸರು ರೇಣುಕೆ. ಆಕೆ ಪ್ರಾಪ್ತ ವಯಸ್ಕಳಾಗಿದ್ದಾಗ ಅಗಸ್ತ್ಯರು ಆ ರಾಜನ ಬಳಿಗೆ ಹೋಗಿ, ನಮ್ಮಲ್ಲೊಬ್ಬ ಶ್ರೇಷ್ಠ ಋಷಿ ಇದ್ದಾನೆ ಜಮದಗ್ನಿ ಅಂತ, ನಿನ್ನ ಮಗಳನ್ನ ಅವನಿಗೆ ಮದುವೆ ಮಾಡಿಸಿಕೊಡ್ಬೇಕು ಅಂತ ಕೇಳ್ಕೊಂಡ್ರಂತೆ. ಜಮದಗ್ನಿಗಳಿಗೆ ಆಕೆಯನ್ನು ಮದುವೆ ಮಾಡಿಸಿಕೊಡ್ಲಾಯ್ತು. ಆಕೆ ಬಂದ್ಲು. ಎಂಥ ಪರಮ ಪತಿವ್ರತೆಯಾಗಿದ್ಲು ಆಕೆ ಅಂತಂದ್ರೆ, ಎಂಥ ಕಠೋರವಾದ ವೃತ ಅವಳದ್ದಾಗಿತ್ತು ಅಂತಂದ್ರೆ, ಜಮದಗ್ನಿಗಳಿಗೆ ಪ್ರತಿನಿತ್ಯ ಬೇಕಾಗಿರುವಂಥ, ನಿತ್ಯಾಹ್ನಿಕಕ್ಕೆ ಬೇಕಾಗಿರುವಂಥ ನೀರನ್ನು ತಂದ್ಕೊಡ್ಬೇಕಾದಾಗ ಆಕೆ ಯಾವುದೇ ಕೊಡವನ್ನ ಮಡಿಕೆನೇನು ಬಳಸ್ತಿರ್ಲಿಲ್ವಂತೆ. ಆಕೆ ನದಿ ತೀರಕ್ಕೆ ಹೋಗಿ ಅಲ್ಲಿರುವಂಥ ಮರಳಿನಿಂದ ಒಂದು ಬಿಂದಿಗೆಯನ್ನು ಮಾಡಿ ಅದರಲ್ಲಿ ನೀರು ತುಂಬಿಸ್ಕೊಂಡು ಬರ್ತಿದ್ಲಂತೆ. ಇದು ನಿತ್ಯವಾದ ಪರಿಪಾಠ. ಆ ಮರಳಿನ ಕೊಡ ಕೂಡ ಆಕೆಯ ತಪೋ ಸಾಮರ್ಥ್ಯದ ಎದುರು ಆಕೆ ಒಂದು ಹನಿ ನೀರು ಸೋರದಂತೆ ಮನೆಗೆ ಬರ್ತಿತ್ತಂತೆ. 5 ಗಂಡ್ಮಕ್ಳಾದ್ರು, ಕೊನೆಯವರೇ ಪರಶುರಾಮರು. ತುಂಬ ಚೆನ್ನಾಗಿರುವಂಥ ಸಂಸಾರ, ತುಂಬ ಚೆನ್ನಾಗಿ ನಡೀತಿತ್ತು. ಒಂದಿನ ಹೀಗೆ ನೀರು ತರಬೇಕು ಅಂತ ಆಕೆ ಹೋದಾಗ ಗಂಧರ್ವ ದಂಪತಿಗಳು ಅವರು ಪ್ರೇಮ ಸಲ್ಲಾಪದಲ್ಲಿ ಮುಳುಗಿರೋದನ್ನ ರೇಣುಕೆ ನೋಡಿದ್ಲು. ಯಾವಾಗ ನೋಡಿದ್ಲೋ ಆಕೆಯ ಮನಸ್ಸಿನಲ್ಲಿ ಆಕಾಂಕ್ಷೆಗಳು ಭುಗಿಲೆದ್ದಿರ್ಬೋದು. ಕ್ಷಣ ಮಾತ್ರದಲ್ಲಿ ತಪೋಭಂಗ ಆಯ್ತಲ್ಲ, ಒಂದು ವೃತದ ಭಂಗ ಆಯ್ತಲ್ಲ, ಅದರ ಪರಿಣಾಮ ಏನಾಯ್ತು ಅಂತಂದ್ರೆ ಆಕೆಯಲ್ಲಿದ್ದ ಮರಳಿನ ಕೊಡ ಮಾಡುವಂಥ ಸಾಮರ್ಥ್ಯ ಕಳೆದೋಯ್ತಂತೆ. ಆಕೆ ಈಗ ಕೊಡ ಮಾಡಿದ್ಲು, ಆದರೆ ನೀರನ್ನು ಹಿಡಿಲಿಕ್ಕೆ ಹೋದರೆ ನೀರು ತುಂಬಲಿಲ್ಲ ಅದರಲ್ಲಿ. ಆ ಕೊಡ ಪದೇ ಪದೇ ಮುರಿದು ಹೋಗ್ಲಿಕ್ಕೆ ಅಥವಾ ಒಡೆದು ಹೋಗ್ಲಿಕ್ಕೆ ಶುರುವಾಯಿತು. ಆಕೆಗೆ ಏನು ಮಾಡಬೇಕು ಅಂತ ತೋಚದೆ ನದಿ ತೀರದಲ್ಲೇ ಕೂತಿದ್ಲು. ಸಂಜೆ ಆದರೂ ಪತ್ನಿ ಬರದೇ ಇರೋದನ್ನು ನೋಡಿದಂಥ ಜಮದಗ್ನಿಗಳು ಅಲ್ಲಿಗೆ ಹೋದ್ರಂತೆ. ಈ ಕಥೆ ಯಾಕೆ ಪೂರ್ಣ ಕೇಳೋದು ಅಗತ್ಯ ಇದೆ ಅಂತಂದ್ರೆ, ಮುಂದೆ ಪರಶುರಾಮ ಕ್ಷೇತ್ರ ಅಂತ ಇಡೀ ದೇಶದಲ್ಲಿ ಏನು ಆರಾಧನೆ ಮಾಡ್ತಾರೋ ಕರ್ನಾಟಕದ ಕರಾವಳಿಯ ಭಾಗವನ್ನ, ಅದಕ್ಕೂ ಈ ಕಥೆಗೂ ಲಿಂಕ್ ಇರೋದ್ರಿಂದ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಿರೋದು ಅಷ್ಟೇ. ಎಷ್ಟು ವಿಶಿಷ್ಟವಾದ ಘಟನೆ ನಡೀತು ಅಂತಂದ್ರೆ, ಜಮದಗ್ನಿಗಳು ಅಲ್ಲಿಗೆ ಹೋದ್ರು. ತನ್ನ ಪತ್ನಿಗೆ ಆ ಬಿಂದಿಗೆಯನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಗೊತ್ತಾದಾಗ ಸಹಜವಾದ ಕೋಪ ಅವರಿಗಿತ್ತಲ್ಲ, ತಕ್ಷಣ ಪತ್ನಿಯನ್ನ ನೀನು ಎಲ್ಲಿಗಾದ್ರೂ ಹೊರಟು ಬಿಡು ಅಂತ ಹೇಳಿದ್ರು. ಆಕೆ ತಪಸ್ಸಿಗೆ ಅಂತ ಹೊರಟವಳಿಗೆ 2 ವರ್ಷನ್ ಇದೆ. ಇಲ್ಲೇ ಆದಂಥ ಘಟನೆ ಬೇರೆ ಇದೆ, ಮತ್ತೊಂದು ಈ ವರ್ಷನ್ನು ಇನ್ನೊಂದು ಎಕ್ಸ್ಟೆಂಡೆಡ್ ವರ್ಷನ್ ಇದು. ಈ ವರ್ಷನಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ತಪಸ್ಸಿಗೆ ಅಂತ ರೇಣುಕೆ ಹೋದ್ಲಂತೆ. ಆ ರೇಣುಕೆ ತಪಸ್ಸಿಗೆ ಹೋದಾಗ ಆಕೆಯ ಆ ತಪಸ್ಸನ್ನ ಮಾಡ್ತಾ ಇರುವಾಗಲೇ ಒಂದಷ್ಟು ಋಷಿಗಳು ಅಲ್ಲಿಗೆ ಬಂದು ಆಕೆಯನ್ನು ನೋಡಿದ್ರು. ಆಕೆಯಲ್ಲಿರುವಂತಹ ತೇಜಸ್ಸನ್ನು ಕಂಡು ಆಕೆಗೆ ಒಂದು ಶಿವಲಿಂಗವನ್ನು ಕೊಟ್ಟು, ಇದರ ಮೇಲೆ ಧ್ಯಾನ ಮಾಡು,
4 ದಿನಗಳ ಕಾಲ ಇಲ್ಲಿರುವಂಥ ಕೊಳದಲ್ಲಿ ಸ್ನಾನ ಮಾಡಿ ಶಿವನ ಆರಾಧನೆ ಮಾಡಿಕೊಂಡು ಆನಂತರ ನೀನು 4 ದಿನ ಕಳೆದ ನಂತರ ನೀನು ಏನು ಭಿಕ್ಷೆ ಸಂಪಾದಿಸ್ತೀಯೋ ಅದನ್ನು ಇತರರಿಗೆ ಕೊಟ್ಟು ಅಲ್ಲಿಂದ ಊಟವನ್ನು ಸ್ವೀಕಾರ ಮಾಡಿ 4ನೇ ದಿನದ ನಂತರ ಜಮದಗ್ನಿಗಳ ಹತ್ರ ಹೋಗು. ಅವನ ಕೋಪ ಆದರೂ ಇಳಿದಿರಲ್ಲ, ಆತ ಏನು ಮಾಡಿದ್ರೂ ಸ್ವೀಕಾರ ಮಾಡು. ಯಾಕೆಂದರೆ ಅಲ್ಲಿಂದಾಚೆಗೆ ನೀನು 100 ದಿಕ್ಕುಗಳಲ್ಲಿ ಹಬ್ಬುವಂಥ ಸಮರ್ಥಳಾಗ್ತೀಯ. ಆತ ಏನು ಮಾಡಿದ್ರೂ ಸ್ವೀಕಾರ ಮಾಡು ಅಂತ ಹೇಳಿ ಕಳಿಸಿದ್ರಂತೆ. 3 ದಿನ ಆದಮೇಲೆ 4ನೇ ದಿನ ಆಕೆ ಬರ್ತಾಳೆ. 4ನೇ ದಿನ ಆಕೆ ಬಂದಾಗಲೂ ಕೂಡ ಆಕೆಯ ಮೇಲಿನ ಕೋಪ ಜಮದಗ್ನಿಗೆ ಇಳಿದಿರಲಿಲ್ಲ. ಆಕೆಯನ್ನು ಕಂಡ ತಕ್ಷಣ ಜಮದಗ್ನಿ ತನ್ನ ಪುತ್ರರಿಗೆ ಹೇಳಿದ್ರಂತೆ, ಮೊದಲನೇ ಮಗನಿಗೆ ಹೇಳಿದ್ರಂತೆ, ನಿಮ್ಮಮ್ಮ ತಪ್ಪು ಮಾಡಿದ್ದಾಳೆ, ಕತ್ತು ಕಡಿಯವಳದ್ದು ಅಂತ. ಮೊದಲನೇ ಮಗ ತಾಯಿಯ ಸಾವಿಗೆ ಮಗ ಕಾರಣ ಆಗೋದು ಹೇಗೆ ಅಂತ ಆತ ಅದನ್ನು ಮಾಡಲಿಲ್ಲ. 2ನೇ ಪುತ್ರನೂ ಮಾಡಲಿಲ್ಲ. 3ನೇವನು ನಿರಾಕರಿಸಿದ. 4ನೇವನು ನಿರಾಕರಿಸಿ ತಂದೆಯ ಕೋಪಕ್ಕೆ ಪಾತ್ರರಾದರು. ಹೊರಗಡೆ ಹೋಗಿದ್ದಂಥ ಮಗ 5ನೇ ಮಗ ಪರಶುರಾಮ ಬಂದ. ತಂದೆ ಹೇಳಿದರು, ನಿನ್ನ ತಾಯಿ ತಪ್ಪು ಮಾಡಿದ್ದಾಳೆ, ತಲೆ ಕಡಿ ಅಂತ. ತಂದೆಯ ವಾಕ್ಯದ ಪರಿಪಾಲನೆ ಮಾಡಬೇಕು ಅಂತ ಒಂದು ಕ್ಷಣವೂ ಮುಲಾಜು ನೋಡದೆ ಆತ ತಾಯಿಯ ತಲೆ ಕಡಿಲಿಕ್ಕೆ ಸಿದ್ಧನಾದ. ತಾಯಿಯ ತಲೆಯನ್ನು ಕಡ್ದ. ಆ ಹೊತ್ತಿನಲ್ಲಿ ಇನ್ನೊಬ್ಬ ಹೆಣ್ಮಗಳು ಮುಂದೆ ಬಂದಿದ್ಲಂತೆ. ಆಕೆಯ ತಲೆಯನ್ನು ಕಡಿದು ಆತ ತಾಯಿಯ ತಲೆಯನ್ನು ಕಡ್ದ. ಅಷ್ಟಾದ ತಕ್ಷಣ ತಂದೆ ಸಂಪ್ರೀತರಾಗ್ಬಿಟ್ರು. ತಂದೆ ಕೇಳಿದರು, ಮಗು ನನಗೆ ಭಾಳ ಖುಷಿಯಾಗಿದೆ, ನಿನಗೇನು ವರ ಬೇಕು ಕೇಳು ಅಂತ. ಮಗ ಹೇಳ್ದ, ಯಾವ ತಾಯಿಯ ತಲೆಯನ್ನು ಕಡ್ದಿದ್ದೀನೋ ಅವಳಿಗೆ ವಾಪಸ್ ಜೀವ ಕೊಡು ಅಂತ ಕೇಳ್ಕೊಂಡ. ತಂದೆಗೆ ಭಾಳ ಖುಷಿ ಆಯಿತು. ಆಕೆಗೆ ಜೀವ ಕೊಡಲಾಯಿತು. 2 ಹೆಣ್ಮಕ್ಳೇನಿದ್ರು ಅವ್ರಿಗೆ ಜೀವ ಬಂತು. ಒಂದು ಕತೆ ಹೇಳುತ್ತೆ, ತಲೆಗಳು ಅದಲು ಬದಲಾದವು. ಹೀಗಾಗಿ ಒಬ್ಬಳು ರೇಣುಕೆಯಾಗಿ ಜಮದಗ್ನಿಯ ಜೊತೆ ಉಳ್ಕೊಂಡ್ಲು, ಇನ್ನೊಬ್ಬಳು ಎಲ್ಲಮ್ಮನಾಗಿ ಎಲ್ಲರ ಆರಾಧ್ಯದ ಆ ಭಾಗವಾಗಿ ಎಲ್ಲ ಕಡೆ ಹಬ್ಬಿದ್ಲು ಅಂತ. ಋಷಿಗಳು ಏನು ಹೇಳಿದ್ರೋ, ಸಂತರು ಮುನಿಗಳು ಏನು ಹೇಳಿ ಕಳಿಸಿದ್ರೋ ಅದು ಅವಳ ಜೀವನದಲ್ಲಿ ಸಾಕ್ಷಾತ್ಕಾರ ಆಯಿತು. ಎಲ್ಲ ಕಡೆ ಆಕೆ ಉಳ್ಕೊಳ್ಳಿಕ್ಕಾಯ್ತು ಅಂತ. ಈ ಇಡೀ ಜಮದಗ್ನಿಯವರ ಬದುಕಿನ ಘಟನೆ, ಯಾವ ಘಟನೆಯನ್ನ ಇಡೀ ರಾಷ್ಟ್ರ ಆರಾಧಿಸುತ್ತೋ, ಯಾವ ಜಮದಗ್ನಿಯವರನ್ನ ಇಡೀ ರಾಷ್ಟ್ರ ಆರಾಧಿಸುತ್ತೋ ಆ ಘಟನೆ ನಡೆದಿದ್ದು ಕರ್ನಾಟಕದಲ್ಲಿ, ಮತ್ತು ಅವರೆಲ್ಲರೂ ಕರ್ನಾಟಕದವರು ಅಂತ. ಯಾವ ಪರಶುರಾಮನನ್ನ ರಾಮನ ನಂತರದ ಅವತಾರ ಅಂತ ನಾವೆಲ್ಲರೂ ಭಾವಿಸ್ತೀವೋ ಆ ಪರಶುರಾಮ ಕರ್ನಾಟಕದ ನೆಲದಲ್ಲಿದ್ದವನು ಅಂತ ಇಡೀ ದೇಶ ಅದನ್ನು ಒಪ್ಪಿಕೊಳ್ಳುತ್ತೆ. ಬರೀ ಪರಶುರಾಮ ಅಷ್ಟೇ ಅಲ್ಲ, ಇದೇ ನಾಡಿನಲ್ಲಿ ಮತಂಗ ಋಷಿಗಳಿದ್ರು. ಬಹಳ ಜನರಿಗೆ ಮತಂಗ ಋಷಿಗಳ ಪರಿಚಯ ಇಲ್ಲ. ಇವತ್ತೇನೊಂದು ದೊಡ್ಡ ಸಮಾಜ ಮಾದಿಗ ಸಮಾಜ ಅಂತ ಕರೆಯಲ್ಪಡುತ್ತೋ ಆ ಮಾದಿಗ ಸಮಾಜ ತಮ್ಮ ಮೂಲ ಪುರುಷ ಅಂತ ಮತಂಗರನ್ನು ಗುರುತಿಸಿಕೊಳ್ಳುತ್ತೆ. ಅವರಿಗೆ ಬಹಳ ಪ್ರೀತಿ ಇದೆ ಮತಂಗ ಋಷಿಗಳ ಬಗ್ಗೆ. ಎಷ್ಟು ಈ ದೇಶದಲ್ಲಿ ಈ ಪಶ್ಚಿಮದ ಆಕ್ರಮಣ ನಮ್ಮ ನಡುವೆ ಬಿರುಕನ್ನು ತಂದೊಡ್ಲಿಕ್ಕೆ ಪ್ರಯತ್ನ ಪಡುತ್ತೋ, ಈ ದೇಶದ ಪರಂಪರೆಯನ್ನ ಅಧ್ಯಯನ ಮಾಡ್ತಾ ಹೋದಂತೆ ಆ ಬಿರುಕುಗಳು ಮುಚ್ಚೋದಷ್ಟೇ ಅಲ್ಲದೆ ಆ ಬಿರುಕುಗಳಲ್ಲಿರ್ಬೋದಾಗಿರುವಂತಹ ಹುಳುಕುಗಳನ್ನು ನಾಶ ಮಾಡಿ ಬಲವಾಗಿ ಭಾರತ ಬೆಸೆದುಕೊಳ್ಳಬಲ್ಲದ್ದು ಅನ್ನೋದಕ್ಕೆ ಮತಂಗರ ಜೀವನವೇ ಉದಾಹರಣೆ. ಅವರನ್ನು ಇವತ್ತು ಒಂದು ಇಡೀ ಜನಾಂಗ ಆರಾಧಿಸ್ತಾ ಇರುವಂಥ ರೀತಿಯ ಉದಾಹರಣೆ. ಮತಂಗರು ಹೇಗಿದ್ರು ಅಂತಂದ್ರೆ, ಅವರು ತಾಯಿಯ ದೋಷದಿಂದಾಗಿ ಚಂಡಾಲನಾಗಿ ಹುಟ್ಟಿದ್ರು. ಆತ ಬ್ರಾಹ್ಮಣನಾಗಿ ತನ್ನ ಬದುಕನ್ನು ಸವಿಸಿದ್ರಂತೆ. ಬ್ರಾಹ್ಮಣನಾಗಿ ಬದುಕನ್ನು ಸವಿಸೋದು ಅಂತಂದ್ರೆ ಏನು, ನಾವು ಇವತ್ತು ತಿಳ್ಕೊಳ್ಳುವಂತೆ ಬ್ರಾಹ್ಮಣ ಜಾತಿಯಲ್ಲಿರೋ ಥರದ್ದಲ್ಲ, ಆದರೆ ಬ್ರಾಹ್ಮಣ ವರ್ಣದಲ್ಲಿರ್ಬೋದಾಗಿರುವಂತಹ ಕಲ್ಪನೆಗಳನ್ನು ಜೀವನಕ್ಕೆ ರೂಢಿಸ್ಕೊಂಡ್ರು ಅಂತ. ಕಥೆ ಬಹಳ ಸುಂದರವಾಗಿ ಹೋಗುತ್ತೆ. ಒಂದಿನ ಹೊಲದಲ್ಲಿ ಕೆಲಸ ಮಾಡಬೇಕಾದಾಗ ಎತ್ತುಗಳು 2 ಎತ್ತುಗಳು ಅವರು ತಗೊಂಡು ಹೋಗ್ತಿದ್ರು, ನೇಗಲನ್ನು ಉಳ್ತಾ ಇದ್ರು. ಆ ಹೊತ್ತಲ್ಲಿ ಎತ್ತಿಗೆ ಹೇಗೆ ಹೊಡೆದ್ರು ಅಂತಂದರೆ, ಒಂದು ಎತ್ತು ಕಣ್ಣೀರು ಸುರಿಸ್ತಾ ಇನ್ನೊಂದು ಎತ್ತಿಗೆ ಹೇಳ್ತಂತೆ, ನನಗೇನೋ ಹೊಡೆದಿದ್ದಾನೆ ಅಂತ ನೀನು ಖುಷಿ ಪಡಬೇಡ, ನೀನೇನು ಭಾಳ ಎಕ್ಸ್ಪೆಕ್ಟ್ ಮಾಡಬೇಡ. ಯಾಕೆ ಅಂತಂದರೆ ಇವನು ಯಾರು ತನ್ನನ್ನು ತಾನು ಬ್ರಾಹ್ಮಣ ಅಂತ ತಿಳ್ಕೊಂಡಿದ್ದಾನೋ ಈತ ಬ್ರಾಹ್ಮಣ ಅಲ್ಲ, ಮೂಲತಃ ಚಂಡಾಲ ಅಂತ ಒಂದು ಎತ್ತು ಹೇಳ್ಬಿಡ್ತಂತೆ. ಭಾಳ ವಿಚಿತ್ರವಾಗಿದೆ ಕಥೆ, ಭಾಳ ಮಜಬೂತಾಗೂ ಇದೆ. ಅದನ್ನು ಕೇಳಿದ ತಕ್ಷಣ ತನ್ನ ಮನಸ್ಸಿನೊಳಗಿದ್ದಂಥ, ಅದು ಯಾವುದೋ ಒಂದು ಕ್ಷಣದಲ್ಲಿ ಎತ್ತಿಗೆ ಹೊಡೆದಿದ್ದಲ್ಲ, ಆ ಮತಂಗರ ಭಾವನೆಗಳು ಅರಳಿಬಿಟ್ಟುವಂತೆ. ಮತಂಗರು ಹೋಗಿ ಆ ಎತ್ತಿಗೆ, ನೀನು ತುಂಬ ತಿಳ್ಕೊಂಡಿದೀಯಾ, ನನ್ನ ಜೀವನದ ಬಗ್ಗೆ ಎಲ್ಲ ಹೇಳ್ತಿದೀಯಾ, ನನ್ನ ತಪ್ಪಾಯಿತು, ನಾನು ಏನು ಮಾಡಬೇಕು ಹೇಳು ಅಂತಂದಾಗ, ನೀನು ಬ್ರಾಹ್ಮಣನಾಗೋ ಸಾಧ್ಯತೆ ಇದೆ, ತಪಸ್ಸು ಮಾಡು ಅಂತ ಹೇಳಿ. ಅದನ್ನು ಕೇಳಿ ಮತಂಗರು ತಪಸ್ಸಿಗೆ ಹೋದರಂತೆ. ಅನೇಕ ವರ್ಷಗಳ ಕಾಲ ತಪಸ್ಸಿನ ನಂತರವೂ ಕೂಡ ಅವರಿಗೆ ಯಾವ ಭಗವಂತನ ದರ್ಶನ ಆಗ್ತಿಲ್ಲ. ಪ್ರತಿ ಬಾರಿ ಇಂದ್ರ ಬಂದಾಗಲೂ ಕೂಡ ಬ್ರಾಹ್ಮಣ ಪದವಿ ನಿರಾಕರಿಸ್ತಾ ಇದ್ದಾನೆ. ಕೊನೆಗೆ ಯಾವ ಪರಿ ಅತ್ಯಂತ ಶ್ರೇಷ್ಠವಾದ ಅವರ ತಪಸ್ಸಿನ ಮಟ್ಟ ಮುಟ್ಟಿತು ಅಂತಂದರೆ, ಸ್ವತಃ ಬ್ರಹ್ಮನೇ ಬಂದು ನೀನು ನನ್ನ ಲೋಕದಲ್ಲಿಯೇ ಇದ್ದೀಯಪ್ಪ ಅಂತ ಹೇಳಿ ಹೋಗಬೇಕಾದ ಪರಿಸ್ಥಿತಿ ಬಂದಂತೆ. ಇದೇ ಮತಂಗರು ಋಷ್ಯಮುಖ ಅಥವಾ ನಮ್ಮ ಕಿಷ್ಕಿಂಧೆಯ ಭಾಗದಲ್ಲಿದ್ದವರು.
ಈ ಈ ಶಬರಿಯ ಬದುಕು ಕೂಡ ವಿಚಿತ್ರವಾಗಿರುವಂಥದ್ದಲ್ಲ. ಬೇಡರ ಮನೆಯ ಹುಡುಗಿ, ಅವಳು ಮದುವೆ ದಿನ ಅವಳು ಎಲ್ಲ ಆಗ್ತಾ ಇರುವಂಥ ತನ್ನ ಮದುವೆಗೋಸ್ಕರ ಪ್ರಾಣಿಗಳ ಹತ್ಯೆ ಆಗ್ತಾ ಇರೋದನ್ನು ನೋಡಿ ಮದುವೆಯನ್ನು ಬಿಟ್ಟು ಓಡಿ ಹೋದಂಥ ಹುಡುಗಿ ಇದೇ ಮತಂಗರ ಆಶ್ರಮದಲ್ಲಿ ಉಳ್ಕೊಂಡಿದ್ದಂಥವಳು. ಮುಂದೊಂದು ದಿನ ಮತಂಗರವರಿಗೆ ಅವಳಿಗೆ ಹೇಳಿದ್ರಂತೆ, ನೋಡು ಮಗು, ಒಂದು ದಿನ ರಾಮ ಬರ್ತಾನೆ, ನಿನ್ನನ್ನು ಹರಿಸ್ತಾನೆ, ಅಲ್ಲಿವರೆಗೂ ನೀನು ಕಾಯಬೇಕು ಅಂತ ಶಬರಿಗೆ ಕಾಯುವಿಕೆಯ ಮಂತ್ರವನ್ನು ಕೊಟ್ಟು ಹೋದದ್ದು ಇದೇ ಮತಂಗರು. ಈ ಮತಂಗರು ಅವರು ಋಷ್ಯಮುಖ ಪರ್ವತದ ಅಥವಾ ಹಂಪಿಯ ಆಸ್ಪಾಸ್ನಲ್ಲಿ ಏನಿದ್ರು ಅದರ ಉಲ್ಲೇಖಗಳು, ಅದರ ಕುರುಹುಗಳು ಅಂತ ಇವತ್ತಿಗೂ ಜನ ಅಲ್ಲಿ ತೋರಿಸ್ತಾರೆ. ಇಲ್ಲೇ ಮತಂಗರು ಇದ್ದಿದ್ದು ಅಂತ ಹೇಳ್ತಾರೆ. ನಾನು ಯಾಕೆ ಇದನ್ನ ಮತ್ತೊಮ್ಮೆ ಹೇಳ್ಕೊಳ್ತಿದ್ದೀನಿ ಅಂತಂದ್ರೆ, ನಮಗೆಲ್ಲ ಹೆಮ್ಮೆ ಕೊಡಬಲ್ಲಂತ ಶ್ರೇಷ್ಠ ಪುರುಷರು ಇಲ್ಲಾಗಿ ಹೋಗಿದ್ರು ಅಂತ. ಇನ್ನು ಅಗಸ್ತ್ಯರು ಕೂಡ ಮೂಲತಃ ತಮಿಳರು ಅಂತ ಗುರುತಿಸ್ತಾರಾದ್ರೂ ಕೂಡ ಅಗಸ್ತ್ಯರು ಬಹುಭಾಗ ಅವರ ಜೀವನದ ಮೇಜರ್ ಪೋರ್ಷನ್ ಕಳೆದಿದ್ದು ಕರ್ನಾಟಕದಲ್ಲಿ. ಕವೇರನ ಮಗಳಾಗಿದ್ದ, ಕವೇರ ಅನ್ನೋ ಋಷಿಯ ಮಗಳಾಗಿದ್ದ ಕಾವೇರಿಯ ಕೈ ಹಿಡಿದವರು ಅಗಸ್ತ್ಯರು. ಅದು ಬಹಳ ಸುಂದರವಾಗಿರುವಂಥ ಕಥೆ. ಕಾವೇರಿ ತುಂಬ ಸ್ಫುರದ್ರೂಪಿ ಹೆಣ್ಣು ಮಗಳು. ಒಂದಿನ ತಪಸ್ವಿಯಾಗಿದ್ದಂಥ ಈ ಅಗಸ್ತ್ಯರ ಕಣ್ಣೆದುರಿಗೆ ಹಾದೋದ್ಲಂತೆ ಅವಳು. ಅಗಸ್ತ್ಯರಿಗೆ ಆಕೆಯನ್ನು ವಿವಾಹವಾಗಬೇಕು ಅಂತ ಅನಿಸಿ ಅವರು ಕವೇರನ ಬಳಿ ಹೋಗಿ ನಿನ್ನ ಮಗಳನ್ನು ಕೊಡ್ತೀಯಾ ಅಂತ ಕೇಳಿದ್ರು. ಕವೇರರಿಗೆ ಬಹಳ ಪ್ರಾಬ್ಲಮ್ ಏನಿರಲಿಲ್ಲ, ಆಗ್ಬೋದು ಅಂತ. ಆದರೆ ಸ್ವತಃ ಲೋಪಾಮುದ್ರೆ ಅಥವಾ ಕಾವೇರಿಗೆ ಒಂದು ಸಮಸ್ಯೆ ಇತ್ತು. ಆಕೆಗೆ ಏನು ಸಮಸ್ಯೆ ಇತ್ತು ಅಂತಂದ್ರೆ, ನಾನು ಇಲ್ಲೆಲ್ಲೋ ಯಾರದೋ ಒಬ್ಬರ ಪತ್ನಿಯಾಗಿ ಬದುಕು ಸವಿಸೋಕ್ಕಿಂತ ನಾನು ನದಿಯಾಗಿ ಹರಿದು ಸಮಾಜಕ್ಕೆ ಒಳಿತು ಮಾಡಬೇಕು ಅನ್ನುವಂಥ ಕಲ್ಪನೆ ಇತ್ತು ಅಂತ ಆಕೆ ಬಗ್ಗೆ ಹೇಳ್ತಾರೆ. ಇದನ್ನ ಹೇಳುವಾಗ ಆಕೆ ಹೇಳಿದ್ಲಂತೆ, ನಾನು ಮದುವೆ ಆಗಲ್ಲ ಅಂತಂದ್ರೆ ಇನ್ನು ಸಮಸ್ಯೆ ಆಗ್ಬೋದಲ್ಲ. ಹೀಗಾಗಿ ಆಕೆ ಮದುವೆ ಆಗ್ಲಿಕ್ಕೆ ಒಪ್ಕೊಂಡ್ಲು. ಮದುವೆ ಆದ ನಂತರ ಆಕೆ ಒಂದೇ ಒಂದು ಕಂಡೀಷನ್ ಹಾಕಿದ್ಲು, ಅಗಸ್ತ್ಯರ ಬಳಿ ನೀರಾಗಿ ತನ್ನನ್ನು ಯಾವತ್ತೂ ಇಟ್ಕೊಂಡಿರ್ಬೇಕು. ಯಾವತ್ತೂ ಅವರು ತನ್ನಿಂದ ದೂರವಾಗ್ತಾರೋ, ತನ್ನನ್ನು ಬಿಟ್ಟು ದೂರಕ್ಕೆ ಹೋಗ್ತಾರೋ, ಅವತ್ತೇ ನಾನು ಅವರನ್ನು ಬಿಟ್ಟು ನದಿಯಾಗಿ ಹರಿದು ಬಿಡ್ತೀನಿ ಅಂತ. ಅಗಸ್ತ್ಯರು ಯಾವತ್ತೂ ಕಮಂಡಲವನ್ನು ಬಿಟ್ಟು ಹೋಗ್ತಿರ್ಲಿಲ್ವಂತೆ. ಅದೊಂದಿನ ಅಗಸ್ತ್ಯರು ಸ್ನಾನಕ್ಕೆ ಅಂತ ಮರೆತು ಕಮಂಡಲ ಬಿಟ್ಟು ಹೋದ ತಕ್ಷಣ ಈಕೆ ಕಮಂಡಲುವಿನಿಂದ ಹೊರಗೆ ಬಂದು ನದಿಯಾಗಿ ಹರಿದ್ಲು ಅಂತ. ಅದೇನು ಐತಿಹ್ಯವೋ, ಯಾರು ಒಪ್ಕೊಳ್ತಾರೋ ಬಿಡ್ತಾರೋ, ಇದು ಕೇಳಿದರೆ ಒಂಥರ ಪೌರಾಣಿಕ ಕಥೆ ಅಂತ ಅನ್ಸುತ್ತೋ, ಹೇಗಾದರೂ ಅಂದ್ಕೊಳ್ಳಿ. ಆದರೆ ಕಾವೇರಿ ತುಂಬ ವಿಶಿಷ್ಟವಾಗಿರುವ ನದಿ ಅನ್ನೋದನ್ನು ಮಾತ್ರ ಯಾರೂ ಅಲ್ಲಗಳಿಲಿಕ್ಕಾಗಲ್ಲ. ನಾನು ತುಂಬ ಬಾರಿ ಯೋಚನೆ ಮಾಡ್ತಿರ್ತೀನಿ, ನಾನು ಪ್ರತಿನಿತ್ಯ ಸ್ನಾನಕ್ಕೆ ಹೋಗಬೇಕಾದಾಗ ಸ್ನಾನ ಮಾಡೋಕ್ಕಿಂತ ಮುಂಚೆ ನನ್ನ ಮನೇಲಿ ಹೇಳ್ಕೊಟ್ಟಿರುವಂಥ ಶ್ಲೋಕ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ. ಕಾವೇರಿನಲ್ಲಿ ಯಾಕೆ ತಂದ್ರು ಅನ್ನೋದೇ ಆಶ್ಚರ್ಯದ ಸಂಗತಿ ಅಂತ. ಕೃಷ್ಣ ಕಾವೇರಿಗಿಂತ ದೊಡ್ಡದು, ಆದರೆ ಕಾವೇರಿನ ಯಾಕೆ ತಂದ್ರು ಅನ್ನೋದು ಬಹಳ ವಿಶಿಷ್ಟವಾಗಿರುವಂಥದ್ದು. ಬಹುಶಃ ನಾವೆಲ್ಲರೂ ಅಧ್ಯಯನ ಮಾಡಲಿಕ್ಕೆ ಯೋಗ್ಯವಾಗಿರುವಂಥ ಸಂಗತಿ. ಒಬ್ಬರು ತಾನು ಇತ್ತೀಚೆಗೆ ಸಂಶೋಧನಾ ಲೇಖನವನ್ನು ಓದಬೇಕಾದಾಗ ಬಹುಶಃ ಲೈಟರ್ ವೇನಲ್ಲಿ ಇರ್ಬೋದು, ಆದರೆ ಸತ್ಯವೂ ಕೂಡ ಹೌದು. ಕಾವೇರಿ ಹುಟ್ಟೋದೊಂದು ಪುಟ್ಟ ಜಾಗದಲ್ಲಿ, ನೀವು ನೋಡಿದರೆ ಆ ತಲಕಾವೇರಿ ಭಾಗದಲ್ಲಿ ಹೋದರೆ ಅವಳು ಹುಟ್ಟುವಂಥದ್ದನ್ನು ನೋಡಿದರೆ ಬಹಳ ವಿಚಿತ್ರ ಅನ್ಸುತ್ತೆ. ಅಲ್ಲಿಂದ ಸ್ವಲ್ಪ ದೊಡ್ಡದಾಗಿ ಆಕೆ ಒಂದು ಕೊಳವಾಗಿ ಹರಿತಾಳೆ. ಆನಂತರ ಕಾವೇರಿ ಎಲ್ಲಿಗೆ ಹೋದ್ಲೋ ಕಾಣದೇ ಇಲ್ಲ. ಇನ್ನು ಭಾಗಮಂಡಕ್ಕೆ ಬಂದಾಗಲೇ ಕಾವೇರಿ ಹರಿಯೋದು ನಮ್ಮ ಕಣ್ಣೆದುರಿಗೆ ಗೋಚರವಾಗೋದು. ಪುಟ್ಟದಾಗಿ ಹರಿದು ಬಹುಶಃ ಕಮಂಡಲದಿಂದ ಜಾರಿ ಬಿದ್ದು ಅಲ್ಲಿಂದ ಆಕೆ ವಿಸ್ತಾರವಾಗ್ತಾ ಒಂದು ನದಿಯಾಗಿ ಹರಿತಾಳಲ್ಲ, ಹರಿದು ತಮಿಳುನಾಡನ್ನ ಸೇರಿಕೊಂಡು ಅಲ್ಲಿಂದ ಎಷ್ಟು ಲಕ್ಷಾಂತರ ಜನರಿಗೆ ಆಕೆ ಜೀವನಾಧಾರ, ಜೀವ ಗಂಗೆಯಾಗಿ ಹರಿತಾಳಲ್ಲ. ಹಿಂಗಾಗಿ ಬಹಳ ವಿಶಿಷ್ಟ ಅಂತ ಅನಿಸೋದು. ಈ ಇಡೀ ಘಟನೆ ನಡೆಯೋದು ಇದೇ ಕರ್ನಾಟಕದ ನೆಲದಲ್ಲಿ. ನಾವು ಭಾರತದ ವೈಭವದ ಕುರಿತಂತೆ ಮಾತನಾಡುವಾಗ ಈ ತರದ ಅನೇಕ ಘಟನೆಗಳನ್ನು ಉಲ್ಲೇಖ ಮಾಡ್ತಾ ಹೋಗ್ತೀವಲ್ಲ, ಕರ್ನಾಟಕವೂ ಕೂಡ ಅದರದ್ದೇ ಒಂದು ಅಂಗವಾಗಿ ಈ ತರದ ಅನೇಕ ಘಟನೆಗಳ ಆಗರವಾಗಿ ನಿಂತುಕೊಳ್ಳುತ್ತೆ ಅನ್ನೋದನ್ನ ನಾವು ಮರಿಲಿಕ್ಕೆ ಸಾಧ್ಯವಿಲ್ಲ. ಇವೆಲ್ಲದರ ಜೊತೆಗೆ ಮತ್ತಿಬ್ಬರು ಋಷಿಗಳನ್ನು ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ ಮತ್ತು ನೆನ್ಪಿಟ್ಕೊಳ್ಳೇಬೇಕಾಗಿರೋರು ಅಂತಂದ್ರೆ ಶೃಂಗೇರಿ ಹತ್ರ ಇದ್ದವರು. ಬಹುಶಃ ಬಹುತೇಕರಿಗೆ ಶೃಂಗೇರಿ ಅಂದ ತಕ್ಷಣ ನೆನಪಾಗ್ಬೋದು. ಶೃಂಗೇರಿ ಹತ್ರ ಇಬ್ಬರು ಋಷಿಗಳಿದ್ರು. ಒಬ್ಬರು ವಿಭಾಂಡಕ ಮಹರ್ಷಿಗಳು, ಮತ್ತೊಂದು ಋಷ್ಯಶೃಂಗರು ಅಂತ. ಋಷ್ಯಶೃಂಗರ ಜಾಗ ಶೃಂಗೇರಿಯಿಂದ ಒಂದು 10-20 ಕಿಲೋಮೀಟರ್ ದೂರದಲ್ಲಿರುವಂಥ ಕಿಗ್ಗ ಅನ್ನುವಂಥ ಜಾಗ. ನಾವು ಅನೇಕ ಬಾರಿ ಶೃಂಗೇರಿಗೆ ಹೋಗ್ತೀವಿ, ಶಾರದೆಯ ದರ್ಶನ ತಗೊಂಡು ಬರ್ತೀವಿ. ಆದರೆ ಯಾವಾಗಲಾದರೂ ಒಮ್ಮೆ ಅವಕಾಶ ಮಾಡಿಕೊಂಡು ನಾನು ಯಾವ್ಯಾವ ಜಾಗಗಳ ಹೆಸರು ಹೇಳಿದ್ದೀನೋ ಅಲ್ಲಿಗೆಲ್ಲ ಒಂದ್ಸಲ ಹೋಗಿ ದೇವಸ್ಥಾನಗಳನ್ನು ನೋಡ್ಕೊಂಡು ಬನ್ನಿ. ನಿಮ್ಗೆ ಅನ್ಸುತ್ತೆ ಇಲ್ಲಿ ಯಾವುದೋ ಒಂದು ವೈಬ್ರೇಷನ್ ಇದೆ ಅಂತ. ಇದ್ಯಾವುದೋ ಕಥೆಗಳು ಬರೀ ಕಥೆಗಳಾಗಿ ಪುಸ್ತಕದಲ್ಲಿ ಇರುವಂಥದ್ದೋ ಅಥವಾ ಯಾರೋ ಸುಮ್ಮನೆ ಹಬ್ಬಿಸಿರುವಂಥದ್ದೋ ಅಲ್ಲ. ಏನೋ ಒಂದು ಅದ್ಭುತವಾದ ವೈಬ್ರೇಷನ್ ಇಲ್ಲಿದೆ ಮತ್ತು ಇದು ಅವರ ಕಾರಣಕ್ಕೋಸ್ಕರ ಇರುವಂಥದ್ದು ಅಂತ ಅರ್ಥ ಆಗತ್ತೆ. ಕಿಗ್ಗ ಅನ್ನುವಂಥ ಜಾಗದಲ್ಲಿ ಈಗಲೂ ಇರುವಂಥ ಮಂದಿರ ಏನ್ ಭವ್ಯವಾಗಿದೆ. ಸುತ್ತಲೂ ಕಾಡಿನ ನಡುವೆ ಇರುವಂತಹ ಮಂದಿರ ನಿಮ್ಮನ್ನ ನಿಮಗೆ ಅರಿವಿಲ್ದಂತೆ ಯಾವುದೋ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ.
ಆ ಥರದ ವಿಶೇಷವಾದ ಜಾಗ. ಯಾರು ಈ ವಿಭಾಂಡಕ ಮಹರ್ಷಿಗಳು, ಯಾರು ಈ ಋಷ್ಯಶೃಂಗರು ಅನ್ನೋದು ಕುತೂಹಲಕರ ಮತ್ತು ರೋಚಕವಾಗಿರುವಂಥ ಸಂಗತಿ. ಕರ್ನಾಟಕ ಇದು ಎಷ್ಟು ವಿಶೇಷ ಅಂತಂದರೆ, ನಾನೀಗ ಹೇಳಿರುವಂಥ ಘಟನೆ ಇಡೀ ರಾಮಾಯಣಕ್ಕೆ ಕರ್ನಾಟಕ ಹೇಗೆ ಆಧಾರ ಸ್ತಂಭವಾಗುತ್ತೆ ಅನ್ನೋದಕ್ಕೆ ಎಕ್ಸ್ಪ್ಲೈನ್ ಮಾಡುತ್ತೆ. ವಿಭಾಂಡಕರು ಕಾಡಿನಲ್ಲಿ ಸುದೀರ್ಘವಾದ ತಪಸ್ಸು ಮಾಡ್ತಿದ್ದವರು. ಎಂಥ ಅಪಾರವಾದ ಶಕ್ತಿ ಅವರೊಳಗಿತ್ತು ಅಂತಂದರೆ, ಇಂದ್ರ ಸ್ವಲ್ಪ ಕಣ್ಣು ಹಾಕಿದ್ನಂತೆ ಅದಕ್ಕೆ. ಈ ಅಧಿಕಾರದ ಕುರ್ಚಿ ಮೇಲೆ ಕೂತಿರ್ತಾರಲ್ಲ, ಅವ್ರಿಗೆ ಇನ್ನೇನೂ ಟೆನ್ಷನ್ ಇರಲ್ಲ. ನನ್ನ ಕುರ್ಚಿಗೆ ಇನ್ಯಾರು ಕಣ್ಣಾಗ್ತಾರೋ ಅಂತಾನೆ ಟೆನ್ಷನ್. ನೀವು ಯಾರನ್ನೇ ತಗೊಳ್ಳಿ, ಅವರು ಪೂರ್ತಿ ತ್ಯಾಗಜೀವಿಯಾಗಿ ನನಗೇನೂ ಅಗತ್ಯ ಇಲ್ಲ ಅಂತ ಭಾವಿಸಿಕೊಂಡು ಕುರ್ಚಿ ಮೇಲೆ ಕೂತಿದ್ದವರಿಗೆ ಮಾತ್ರ ಕುರ್ಚಿಯನ್ನು ಯಾವ ಕ್ಷಣದಲ್ಲಿ ಬೇಕಿದ್ರೂ ಬಿಟ್ಟು ಹೋಗೋ ತಾಕತ್ತಿರುತ್ತೆ ಹೊರತು ಉಳಿದವರು ಎಲ್ರಿಗೂ ಕುರ್ಚಿ ಯಾವತ್ತು ಹೋಗುತ್ತೆ ಅನ್ನೋ ಟೆನ್ಷನ್ನೇ. ಇದು ಇಂದ್ರನಿಂದ ಹಿಡಿದು ಇವತ್ತಿನ ರಾಜಕಾರಣಿಗಳವರೆಗೂ ಬಿಟ್ಟಿರುವಂಥದ್ದಲ್ಲ ಅಂತ. ಹೇಗಿದ್ದಾರೆ ಇವರುಗಳು ಅಂತಂದ್ರೆ, ಈ ಇಂದ್ರ ಹೇಗಾದ್ರೂ ಮಾಡಿ ವಿಭಾಂಡಕರ ತಪಸ್ಸನ್ನ ಈಗೇನು ಈ ಹೈಟಲ್ಲಿ ಇದೆಯಲ್ಲ ಸ್ವಲ್ಪ ಕೆಳಗಿಳಿಸ್ಬೇಕಲ್ಲ, ನನಗೆ ತೊಂದರೆ ಆಗದೆ ಇರೋ ಥರ ನೋಡ್ಕೋಬೇಕಲ್ಲ ಅಂತ ಈಗಿನ ರಾಜಕಾರಣಿಗಳು ಪುಡಾರಿಗರ ಬಾಲ ಕತ್ತರಿಸ್ತೀವಿ ಅಂತ ಹೇಳ್ತಾರಲ್ಲ, ಅವನ ಮೇಲಕ್ಕೆ ಬರದೇ ಇರೋ ಥರ ಅವನಿಗೆ ಬಾಲ ಕತ್ತರಿಸೋದು ನಮ್ಗೆ ಗೊತ್ತು ಅಂತ. ಬಹುಶಃ ಅವತ್ತು ಹಾಗೆ ಇದ್ದಿರಬಹುದು ಅಂತ ಅನ್ಸುತ್ತೆ. ಇಂದ್ರ ಆತ ತನ್ನ ಜೊತೆ ಇರುವಂಥ ರಂಬೆ ಊರ್ವಶಿಯರಿಂದ ಒಬ್ಬರನ್ನ ಅಲ್ಲಿ ಕಳಿಸ್ಕೊಟ್ಟು ವಿಭಾಂಡಕರ ಮನಸ್ಸನ್ನು ಮೋಹಗೊಳಿಸು ಅಂತ ಹೇಳಿದ. ವಿಭಾಂಡಕರ ಮನಸ್ಸು ಸ್ವಲ್ಪ ಕಾಲ ಮೋಹಗೊಳ್ತು. ಅದರ ಪರಿಣಾಮ ಅಲ್ಲಿರುವಂತಹ ಹೆಣ್ಣು ಮಗಳೊಂದಿಗೆ ಮದುವೆ ಆಯಿತು, ಒಂದು ಮಗುವೂ ಆಯಿತು. ಯಾವಾಗ ಮದುವೆಯಾಗಿ ಮಗು ಎಲ್ಲ ಆಯಿತೋ ಆಗ ಅವಳಿಗೆ ಅನ್ನಿಸ್ತು, ನನ್ನ ಕೆಲಸ ಇನ್ನು ಮುಗೀತು, ನನಗೇನು ಕೆಲಸ ಕೊಟ್ಟಿದ್ರು ಅದು ಮುಗಿಸಿ ಆಯಿತು, ಈಗ ನೀನು ಅಲ್ಲಿವರೆಗೂ ಏರ್ಲಿಕ್ಕೆ ಇನ್ನು ಸಾಧ್ಯ ಇಲ್ಲ, ಇನ್ನು ನಾನು ವಾಪಸ್ ಹೊರಡ್ತೀನಿ ಅಂತ ಆಕೆ ಏಕಾಏಕಿ ಹೊರಟ್ಬಿಟ್ಲು. ವಿಭಾಂಡಕರಿಗೆ ಎಂಥ ಸಹಿಸಲ ಸಾಧ್ಯವಾದ ಕೋಪ ಬಂತು ಅಂತಂದರೆ, ಅವರು ತನ್ನ ಮಗನನ್ನ ಹೆಣ್ಣು ಅನ್ನುವಂಥ ಒಂದು ಜೀವ ಇರುತ್ತೆ ಅಂತ ಗೊತ್ತೇ ಆಗದಂತೆ ಇವನನ್ನು ಬೆಳೆಸಬೇಕು ಅಂತ ಆ ಪರಿ ಹೆಣ್ಣಿನ ಮೇಲೆ ದ್ವೇಷ ಬಂದ್ಬಿಡ್ತು ಅವರಿಗೆ. ಈ ಋಷ್ಯಶೃಂಗರಿಗೂ ಕೂಡ ತಲೆ ಮೇಲೊಂದು ಈ ಜಿಂಕೆಯ ಕೋಡಿತ್ತಂತೆ, ಒಂದು ಕೋಡು. ಹೀಗಾಗಿ ಋಷ್ಯಶೃಂಗ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಆತನನ್ನು ಹೇಗೆ ಬೆಳೆಸಿದ್ರು ಅಂತಂದ್ರೆ, ಅಪಾರ ತಪಸ್ವಿಯಾದ ಆತನಿಗೆ ಗಂಡು ಅನ್ನೋ ಜೀವ ಬಿಟ್ಟರೆ ಇನ್ನೊಂದು ಜೀವ ಇರುತ್ತೆ ಅಂತಾನೆ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ. ಆ ಪರಿ ಕಾಡಿನಲ್ಲಿ ಏಕಾಂತದಲ್ಲಿ ತಂದೆ ಮತ್ತು ಮಗ ಆ ಥರ ಬೆಳೆಸಿದ್ರು ತನ್ನ ಮಗನನ್ನ. ಆ ಪರಿ ಪ್ರಖರವಾದ ಬ್ರಹ್ಮಚರ್ಯ ಆತನೊಳಗಿತ್ತು. ಹೀಗಾಗಿ ಶಕ್ತಿ ಹೇಗಿರ್ಬೋದು ಅನ್ನೋದನ್ನ ಇಮ್ಯಾಜಿನ್ ಮಾಡಬೇಕು ಅಂತ. ಪಕ್ಕದಲ್ಲೇ ರಾಜ್ಯ ರೋಮಪಾದ ಅಂತ ಒಬ್ಬ ಆಳ್ತಾ ಇದ್ದ. ಆ ರಾಜ್ಯಕ್ಕೆ ಭೀಕರವಾದ ಕ್ಷಾಮ ಬಂತು. ಅಲ್ಲಿಗೆ ಹೋದಂಥ ಅವನ ಆಚಾರ್ಯರು ಹೇಳಿದರು, ಈ ಕ್ಷಾಮವನ್ನು ಹೋಗಲಾಡಿಸಬೇಕು ಅಂತಂದರೆ ಒಂದೇ ಒಂದು ಮಾರ್ಗ, ಅಪಾರವಾದ ಶಕ್ತಿಯನ್ನು ಬ್ರಹ್ಮಚರ್ಯ ಮಾತ್ರದಿಂದಲೇ ಗಳಿಸಿಕೊಂಡಿರುವಂಥ ಋಷ್ಯಶೃಂಗರ ಪಾದಸ್ಪರ್ಶ ಈ ಭೂಮಿಗೆ ಆದರೆ ಮಳೆ ನಿಶ್ಚಿತ ಅಂತಂದ್ರು. ಈಗ ಋಷ್ಯಶೃಂಗರನ್ನ ಕರ್ಕೊಂಡು ಬರಬೇಕಲ್ಲ, ಸುಲಭವಾದ ಸಂಗತಿ ಆಗಿಲ್ಲ. ಋಷ್ಯಶೃಂಗರನ್ನ ಒಲಿಸಿ ಕರ್ಕೊಂಡು ಬರಬೇಕು ಅಂತಂದ್ರೆ ಯಾರೋ ಹೋಗಿ ಬನ್ನಿ ಅಂತಂದ್ಬಿಟ್ರೆ ಅವರು ಬರಲ್ಲ. ಮತ್ತು ಋಷ್ಯಶೃಂಗರನ್ನ ಏನು ಕಾವಲು ಕಾಯ್ತಾ ಕೂತಿರುವಂಥ ವ್ಯಕ್ತಿ ಸಾಮಾನ್ಯರಲ್ವಲ್ಲ, ಸ್ವತಃ ವಿಭಾಂಡಕರೇ ಕಾವಲು ಕಾಯ್ತಾ ಇರೋದು, ಯಾರು ಹೋಗುವಂತಿಲ್ಲ. ಮತ್ತು ವಿಭಾಂಡಕರ ಕೋಪ ಹೆಂಗಿದೆ ಅಂತಂದ್ರೆ, ಯಾವುದಾದ್ರೂ ಹೆಣ್ಣು ಮಗಳು, ಅದನ್ನ ಅವ್ರು ಹೇಳ್ತಾರೆ, ಋಷಿಗಳು ಹೇಳಿದ್ರಂತವ್ರಿಗೆ, ಅವರನ್ನು ಕರ್ಕೊಂಡು ಬರ್ಲಿಕ್ಕೆ ಹೆಣ್ಮಕ್ಳನ್ನ ಕಳಿಸಿ, ಈ ಹೆಣ್ಮಕ್ಳು ಹೆಂಗ್ ಹೋಗ್ಬೇಕು ಅಂತಂದ್ರೆ, ವಿಭಾಂಡಕರು ಆಶ್ರಮದಲ್ಲಿ ಇಲ್ಲದೆ ಇರುವಂತ ಸಮಯವನ್ನ ನೋಡಿ ಅಲ್ಲಿಗೆ ಹೋಗಿ ಅವರನ್ನ ಪುಸಲಾಯಿಸಿ ಕರ್ಕೊಂಡು ಬಂದ್ಬಿಡ್ಬೇಕು. ಹಂಗಿದ್ರೆ ಮಾತ್ರ ಬರೋದು ಸಾಧ್ಯ ಆಗುತ್ತೆ, ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಅಂತ. ಯಾವಾಗ ಹಿಂಗಾಯ್ತೋ ಅಲ್ಲಿಂದ ರೋಮಪಾದನ ಕಡೆಯಿಂದ ಬಂದಂಥ ಒಂದಷ್ಟು ಹೆಣ್ಣು ಮಕ್ಕಳು ಅವರಲ್ಲಿಗೆ ಬಂದು ಈ ವಿಭಾಂಡಕರ ಇಲ್ಲದ ಸಮಯವನ್ನು ನೋಡಿಕೊಂಡು ಆಶ್ರಮದ ಬಳಿಗೆ ಬಂದರು. ಆಶ್ರಮದ ಬಳಿಗೆ ಬಂದು ಋಷ್ಯಶೃಂಗರನ್ನು ಒಲಿಸಿದ್ರು, ಬರಬೇಕು ಅಂತ ಕೇಳಿಕೊಂಡ್ರು. ಋಷ್ಯಶೃಂಗರು ಆ ಮಾತನ್ನು ಕೇಳಿಕೊಂಡು ಮನಸ್ಸು ಕರಗಿತು ಅವರಿಗೆ. ಮೊದಲನೇ ಬಾರಿಗೆ ಹೊಸ ಜೀವಿಗಳನ್ನು ನೋಡ್ತಿದ್ದಾರೆ ಅವರು. ಇದುವರೆಗೂ ಬರೀ ಪುರುಷರನ್ನು ಮಾತ್ರ ಕಂಡಿದ್ದವರು ಮೊದಲನೇ ಬಾರಿಗೆ ಸ್ತ್ರೀಯರನ್ನ ನೋಡಿದ್ದಾರೆ. ಅವರಿಗೆ ವಿಚಿತ್ರವಾದಂಥದ್ದೇನೋ ಅನ್ನಿಸ್ತಾ ಇದೆ. ತಕ್ಷಣ ಅವರು ಅವ್ರ ಜೊತೆ ರೋಮಪಾದನಿದ್ದಲ್ಲಿ ಹೊರಟ್ಬಿಟ್ರು. ಇತಿಹಾಸ ಅಥವಾ ಕಥೆ ಹೇಳುತ್ತೆ, ಐತಿಹ್ಯ ಹೇಳುತ್ತೆ, ಅವರು ಆ ರಾಜನ ಆಸ್ಥಾನಕ್ಕೆ ಅಥವಾ ಆ ಸಾಮ್ರಾಜ್ಯಕ್ಕೆ ಕಾಲಿಟ್ಟೊಡನೆ ಭೋರ್ಗರೆವ ಮಳೆ ಸುರಿತಂತೆ. ಆಗ ಅಲ್ಲಿ ಶಾಂತಳನ್ನು ಮದುವೆ ಮಾಡಿಕೊಡ್ಲಾಯಿತು, ಅವರಲ್ಲೇ ಉಳ್ಕೊಂಡ್ರು. ಆ ಸಂದರ್ಭದಲ್ಲಿ ಅವರ ಸಾಮರ್ಥ್ಯವನ್ನು ಗುರುತಿಸಿದಂಥ ದಶರಥ ಮಹಾರಾಜ, ನನಗೆ ಗಂಡು ಮಕ್ಕಳಿಲ್ಲ, ಗಂಡು ಮಕ್ಕಳು ಆಗಬೇಕು ಅಂತಂದರೆ ಇವರ ಹತ್ರ ನಾನು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿಸಿದರೆ ನನಗೆ ಮಕ್ಕಳಾಗ್ತವೆ ಅಂತ ದಶರಥ ಮಹಾರಾಜ ಬಂದು ಕೇಳಿಕೊಂಡು ಅವರನ್ನು ಅಯೋಧ್ಯೆಗೆ ಕರ್ಕೊಂಡೋಗಿ ಅಲ್ಲಿ ಪುತ್ರಕಾಮೇಷ್ಟಿ ಯಾಗ ಮಾಡಿಸಿದರಂತೆ.
ರಾಮ ಲಕ್ಷ್ಮಣ ಭರತ ಶತ್ರುಘ್ನರೇನು ಹುಟ್ಟುತ್ತಾರಲ್ಲ, ಹಾಗೆ ಹುಟ್ಟಲಿಕ್ಕೆ ಕಾರಣವಾದದ್ದು ಋಷ್ಯಶೃಂಗರ ಪುತ್ರ ಕಾಮೇಷ್ಟಿ ಯಾಗ. ಅಂದರೆ ನನಗೆ ಒಂದು ತುಂಬ ಸುಂದರವಾದ ಒಂದು ಸ್ಪೆಕ್ಟ್ರಮ್ ಕಾಣುತ್ತೆ. ರಾಮನ ಹುಟ್ಟಿಗೆ ಕಾರಣವಾಗುವಂಥ ಋಷಿಗಳು ಕರ್ನಾಟಕದವರು, ರಾಮ ಸೀತೆಯೊಂದಿಗೆ ಸೇರ್ಲಿಕ್ಕೆ ಕಾರಣವಾಗಿರುವಂಥ ಒಬ್ಬ ಶ್ರೇಷ್ಠ ದಾಸ ಅದು ಹನುಮಂತ, ಆತ ಕರ್ನಾಟಕದವನು ಅಂತ. ನೀವು ಇಡೀ ಸ್ಪೆಕ್ಟ್ರಮ್ ಅನ್ನು ನೋಡಿದರೆ ರಾಮಾಯಣದ ಅತ್ಯಂತ ಮೇಜರ್ ಪೋರ್ಷನ್ ಎಲ್ಲಾಯಿತು ಅಂತಂದರೆ ಕರ್ನಾಟಕದ ನೆರವಿಂದನೇ ಆಯಿತು ಅಂತ. ನನಗಂತೂ ಭಾಳ ಬಾರಿ ಈ ಸಂಗತಿ ಹೆಮ್ಮೆ ಅಂತ ಅನ್ಸುತ್ತೆ. ಇದನ್ನು ನಾವು ಖುಷಿಯಿಂದ ಹೇಳ್ಕೊಳ್ಬೇಕಾಗಿರುವಂಥ ಸಂಗತಿ. ಯಾವಾಗ ರಾಮನಿಗೆ ಜೈಕಾರ ಆಗುತ್ತೋ ಆ ಜೈಕಾರದಲ್ಲಿ ಒಂದು ಬಲು ದೊಡ್ಡ ಪಾಲು ಕರ್ನಾಟಕಕ್ಕೆ ಸೇರ್ಕೊಳ್ಳುತ್ತೆ ಅಂತ. ಈ GST ಕಟ್ಟಿದ ತಕ್ಷಣ ರಾಜ್ಯಗಳಿಗೆ ಹೆಂಗೆ ಪಾಲು ಕೊಡ್ತಾರೋ, ಪ್ರತಿ ಬಾರಿ ರಾಮನ ಗುಣಗಾನವಾದಾಗಲೆಲ್ಲ ಒಂದು ಪಾಲು ಕರ್ನಾಟಕಕ್ಕೆ ವಿಶೇಷವಾಗಿ ಬರಲೇಬೇಕು ಅಂತ ಈ ಕಾರಣಕ್ಕೆ ನನಗೆ ಯಾವಾಗಲೂ ಅನಿಸುತ್ತೆ. ಈ ಥರ ಋಷಿಗಳ ಕಾಲದಲ್ಲೂ ಕರ್ನಾಟಕ ಒಂದು ವಿಶೇಷವಾಗಿರುವಂಥ ಸಂದರ್ಭದಲ್ಲಿತ್ತು. ಋಗ್ವೇದ ಪೂರ್ವದಲ್ಲೂ ನಾವಿದ್ವಿ. ರಾಮಾಯಣ ಕಾಲದಲ್ಲಿ ನಾವೇನು ಇಷ್ಟೊತ್ತು ನೋಡಿದ್ದೀವಿ, ಇವಿಷ್ಟು ರಾಮಾಯಣದ ಘಟನೆಗಳೇ. ಆ ಕಾಲದಲ್ಲೂ ಕೂಡ ಕರ್ನಾಟಕ ವಿಶಿಷ್ಟವಾಗಿತ್ತು ಅನ್ನೋದನ್ನು ನಾವು ಮರೆಯುವಂತಿಲ್ಲ. ಆದರೆ ಇಷ್ಟಕ್ಕೆ ಮುಗಿದಿಲ್ಲ. ಕೊಂಕಣ ಕ್ಷೇತ್ರವನ್ನು ನಾವು ಪರಶುರಾಮ ಕ್ಷೇತ್ರ ಅಂತ ಕರಿತೀವಿ ಅಂತ ಆಗಲೇ ಹೇಳಿದೆ. ಕೊಂಕಣ ಕ್ಷೇತ್ರ, ಪರಶುರಾಮ ಕ್ಷೇತ್ರ ಅನ್ನೋದು ಎಲ್ಲ ನಾವು ಪುರಾಣಗಳಲ್ಲಿ ತೆಗೆದುಕೊಂಡಾಗಲೂ ಕೂಡ ಪರಶುರಾಮ ಕ್ಷೇತ್ರ ಅಂತ ಹೇಳೋದಲ್ಲದೆ, ಕೊಂಕಣದ ಭಾಗದಲ್ಲಿ ವಿಶೇಷವಾಗಿ ನೀವು ದಕ್ಷಿಣ ಕನ್ನಡಕ್ಕೆ ಹೋದರೆ ಅವ್ರು ಬರೀ ಪರಶುರಾಮ ಕ್ಷೇತ್ರ ಅಂತ ಹೇಳಲ್ಲ, ಪರಶುರಾಮ ಸೃಷ್ಟಿ ಅಂತ ಕರೀತಾರೆ. ಪರಶುರಾಮ ಸೃಷ್ಟಿಯ ಕಲ್ಪನೆ ಬಹಳ ವಿಶಿಷ್ಟವಾಗಿದೆ. ನಮ್ಗೆ ಅನೇಕ ಬಾರಿ ಇದನ್ನು ಹೇಳಿದಾಗ ಇದೊಂದು ಕಥೆ ಅಂತ ಅನ್ನಿಸ್ಬೋದೇನೋ, ಸ್ವಲ್ಪ ವಿಸ್ತಾರ ಮಾಡಿ ನೋಡಿದರೆ ಬಹಳ ವಿಶಿಷ್ಟವಾಗಿರುವಂಥ ಸಂಗತಿಗಳು ಗೊತ್ತಾಗ್ತವೆ. ಯಾವಾಗ ಜಮದಗ್ನಿಯವರು ತನ್ನ ಪತ್ನಿ ರೇಣುಕೆಯನ್ನ ಪರಶುರಾಮನ ಕೈಯಿಂದ ಹತ್ಯೆ ಮಾಡಿಸಿ ಆನಂತರ ಜೀವವನ್ನು ಕೊಡಿಸಿದ್ರೋ ಅಲ್ಲಿಗೆಲ್ಲ ಮುಗಿದಿತ್ತು. ಪರಶುರಾಮರು ತಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ತಪಸ್ಸಿಗೂ ಹೋಗಾಯಿತು. ಅತ್ತ ತಪಸ್ಸಿಗೆ ಮಗ ಹೋಗಿರುವಾಗ, ಪರಶುರಾಮ ಹೋಗಿರುವಾಗ, ಇತ್ತ ಕಾರ್ತವೀರ್ಯಾರ್ಜುನ ಜಮದಗ್ನಿಗಳ ಬಳಿ ದೇವಲೋಕದ ಒಂದು ಸುರಭಿ ಇದೆ, ದೇವಲೋಕದ ಧೇನು, ಆ ಸುರಭಿ ಇದೆ, ಅದು ಇರಬೇಕಾಗಿರೋದು ಇವ್ರ ಬಳಿ ಅಲ್ಲ, ನನ್ನ ಬಳಿ ಇರಬೇಕು, ನೀವ್ಯಾಕೆ ಇಟ್ಕೊಂಡಿದ್ದೀರಾ ಅಂತ ಕೇಳಿದ. ಆದರೆ ಅವರದನ್ನು ನಿರಾಕರಿಸಿದ್ರು ಕೊಡಲಿಕ್ಕೆ. ಯಾವಾಗ ನಿರಾಕರಿಸಿದ್ರೋ ಆತ ಆ ಇಡೀ ಆಶ್ರಮದ ವ್ಯವಸ್ಥೆಯನ್ನು ಉದ್ಧ್ವಸ್ತಗೊಳಿಸಿ ಅಲ್ಲಿರುವಂಥ ಅನೇಕರನ್ನ ಕೊಂದು ಎಲ್ಲ ಮಾಡಿದ. ಸ್ವಲ್ಪ ಕಾಲದ ನಂತರ ಪರಶುರಾಮ ಅಲ್ಲಿಗೆ ಬಂದು ನೋಡಿ ಗಾಬರಿ ಆಗ್ಬಿಟ್ನಂತೆ. ಏನು ಹಿಂಗಾಗೋಯ್ತಲ್ಲ, ಏನು ಮಾಡಬೇಕು ಈಗ? ತಕ್ಷಣ ಆತನಿಗೆ ಕೋಪ ಬಂದಿದ್ದು ಕಾರ್ತವೀರ್ಯಾರ್ಜುನನ ಮೇಲೆ. ತನ್ನ ಕೈಯಲ್ಲಿದ್ದ ಕೊಡಲಿಯನ್ನು ತೆಗೆದುಕೊಂಡ ಕಾರ್ತವೀರ್ಯಾರ್ಜುನನ ಮೇಲೆ ಏರಿ ಹೊರಟ, ಕಾರ್ತವೀರ್ಯಾರ್ಜುನನ ಸಂಹಾರ ಮಾಡಿದ. ಪರಶುರಾಮ ವರ್ಣದ ದೃಷ್ಟಿಯಿಂದ ಬ್ರಾಹ್ಮಣ, ಕಾರ್ತವೀರ್ಯಾರ್ಜುನ ಕ್ಷತ್ರಿಯ. ಬ್ರಾಹ್ಮಣನಾಗಿ ಒಬ್ಬ ಕ್ಷತ್ರಿಯನ ಸಂಹಾರ ಮಾಡಿದ. ಇದು ಅನೇಕ ಕ್ಷತ್ರಿಯರಿಗೆ ಜೀರ್ಣವಾಗಿರಲಿಕ್ಕಿಲ್ಲ. ಅನೇಕ ಕ್ಷತ್ರಿಯರು ಏನು ಮಾಡಿದ್ರು, ಆ ಹೊತ್ತಿನಲ್ಲಿ ತಾವು ಒಂದಾಗಿ ಪರಶುರಾಮನನ್ನು ಸೋಲಿಸಬೇಕು ಮತ್ತು ಅವನ ಸಂಹಾರ ಮಾಡಬೇಕು ಅಥವಾ ಅವನನ್ನು ಕೊಲೆ ಮಾಡಬೇಕು ಅಂತ ಅವರು ಬಂದಿದ್ದಿರ್ಬೋದು. ಆಗ ಪರಶುರಾಮ ತನ್ನ ಕೊಡೆಯಲ್ಲೇನು ಹಿಡ್ಕೊಂಡು ಎಲ್ಲ ಈ ಎದುರಿಗೆ ಬಂದಂಥ ಎಲ್ಲ ಕ್ಷತ್ರಿಯರನ್ನು ಕೊಲ್ತಾ ಹೋಗಿದ್ದಲ್ಲದೆ, ಆತ ಎಲ್ಲ ಕ್ಷತ್ರಿಯರ ಸಂಹಾರ ಮಾಡ್ತೀನಿ ಅಂತ ದಶಕಗಳ ಕಾಲ ಕ್ಷತ್ರಿಯರ ಸಂಹಾರ ಮಾಡ್ತಾನೆ ಸಾಗಿದ ಅಂತ ಹೇಳ್ತಾರೆ. ಅಷ್ಟು ಆಪರಿಯ ಆಕ್ರೋಶ ಪರಶುರಾಮರಿಗೆ. ಆ ಆಕ್ರೋಶ ತೀರಿತು ಅನ್ನೋ ಕಾಲಕ್ಕೆ ಮನೆಗೆ ಬಂದರು. ಮನೆಗೆ ಬಂದು ಅಪ್ಪನಿಗೆಲ್ಲ ಹೇಳಿದರು. ಭಾಳ ಖುಷಿಯಾಗಬೇಕಲ್ಲ, ನನ್ನ ಮೇಲೆ ಏರಿ ಬಂದಂಥ ಕಾರ್ತವೀರ್ಯಾರ್ಜುನನ ಸಂಹಾರ ಮಾಡಿದ್ದಲ್ಲದೆ ಅವನ ಕಾರಣಕ್ಕೋಸ್ಕರ ಇಡೀ ಒಂದು ವರ್ಣವನ್ನೇ ಧ್ವಂಸ ಮಾಡಿ ಬಂದ ಮಗ ಅಂತ ಖುಷಿಯಾಗಬೇಕಿತ್ತು. ಆದರೆ ಖುಷಿಯಾಗಲಿಲ್ಲ ಅವರಿಗೆ. ಅವ್ರು ಭಾಳ ಬೇಸರದಿಂದ ಹೇಳಿದ್ರಂತೆ, ಹಂಗೆ ಮಾಡಬಾರ್ದು ಕಣಪ್ಪ, ಕ್ಷತ್ರಿಯ ಕುಲವನ್ನು ನಾಶ ಮಾಡಿದರೆ ಅರಾಜಕತೆಗೆ ಕಾರಣವಾಗ್ತೀವಿ. ನೀನು ಮಾಡಿದ ತಪ್ಪು, ಹೋಗು ತೀರ್ಥಯಾಟನೆಗೆ ಹೊರಡು ಅಂತ. ತೀರ್ಥಯಾಟನೆಗೆ ಹೊರಟರು. ತೀರ್ಥಯಾಟನೆ ಮುಗಿಸಿ ಬರುವ ವೇಳೆಗೆ ಇಲ್ಲಿ ಕಾರ್ತವೀರ್ಯಾರ್ಜುನನ ಇಂದಿನ ಪೀಳಿಗೆಯವರು ಈ ಜಮದಗ್ನಿಗಳನ್ನು ಕೊಲೆ ಮಾಡಿದರು. ಗೊತ್ತಿಲ್ಲದಂತೆ ಬಂದು ಅವರನ್ನು ಸಾಯಿಸಿ ಹೋಗಿದ್ರು. ಈತನ ಆಕ್ರೋಶ ಮತ್ತು ನೂರ್ಮಡಿ ಆಯಿತು. ಆತ ಮತ್ತೆ ಅವರೆಲ್ಲರ ಮೇಲೆ ಏರಿ ಹೋದ. ಕೊನೆಗೆ ಆತನಿಗೆ ಒಂದು ಕ್ಷಣಕ್ಕೆ ತನಗೆ ಅನ್ನಿಸ್ತು, ಸಾಕಪ್ಪ, ಎಷ್ಟು ದಿನ ಹೀಗೆ ಮಾಡಲಿ, ನಾನಿನ್ನೇನಿದ್ರು ನಾನು ತಪಸ್ಸಿನಲ್ಲಿ ನಿರತನಾಗಬೇಕು ಅಂತ ಯಾವ ಜಾಗ ಆರಿಸ್ಕೊಳ್ಬೇಕು ಅಂತ ಗೊತ್ತಾದಾಗ ಸಹ್ಯಾದ್ರಿಯ ತಪ್ಪಲಿಗೆ ಬಂದು ಕುಳಿತರು ಅಂತ. ಸಹ್ಯಾದ್ರಿ ಅಂದರೆ ಕೊಂಕಣದ ಬೆಲ್ಟು. ನಮ್ಮ ಯಾವುದು ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಅಥವಾ ಉಡುಪಿ ಇವೆಲ್ಲ ಸೇರಿದಂತೆ ಆ ಬೆಲ್ಟ್ ಏನಿದೆ ಆ ಬೆಲ್ಟಲ್ಲಿ ಬಂದು ಕೂತರು. ತಪಸ್ಸು ಮಾಡ್ತಾ ಇರಬೇಕಾದಾಗ ಆ ತಪಸ್ಸಿನಿಂದ ಒಲಿದ ಶಿವ ಅವನಿಗೆ ಹೇಳ್ದ, ನಿನಗೆ ಏನು ಬೇಕೋ ಅದು ಸಿಗುತ್ತೆ, ಆದರೆ ನೀನು ಅಲ್ಲಿ ಕುಳಿತುಕೋ, ಈ ಜಾಗದಲ್ಲಿ ಕೂತ್ಕೋ ಅಂತ ಯಾವುದೋ ಒಂದು ಜಾಗ ತೋರಿಸಿದ್ರಂತ. ಕದ್ರಿಯ ಭಾಗ ಅಂತ ಹೇಳ್ತಾರೆ. ಆ ಜಾಗದಲ್ಲಿ ಸಮುದ್ರ ಹರಿತಿತ್ತು.
ಪರಶುರಾಮರು ಸಮುದ್ರವನ್ನು ಕೇಳ್ಕೊಂಡಂತೆ ಸ್ವಲ್ಪ ಜಾಗ ಬಿಟ್ಕೊಡು, ತಪಸ್ಸು ಮಾಡಬೇಕು ಅಂತ. ಸಮುದ್ರ ಹೇಳ್ತು ಹಂಗೆಲ್ಲ ಸಾಧ್ಯ ಇಲ್ಲ ಅಂತ. ಆಕ್ರೋಶಭರಿತರಾಗಿರುವಂಥ ಪರಶುರಾಮರು ಮತ್ತೊಮ್ಮೆ ಕೊಡಲಿಯನ್ನು ತೆಗೆದು ಬೀಸಿದ್ರಂತೆ. ಅದು ಹೋಗೆಲ್ಲೋ ಬಿತ್ತು ಸಮುದ್ರದೊಳಗೆ. ಹಾಗೆ ಬಿದ್ದ ತಕ್ಷಣ ಗಾಬರಿಗೊಂಡಂಥ ಸಮುದ್ರ ರಾಜ, ಮತ್ತು ನನ್ನ ಮೇಲೂ ಈ ಮನುಷ್ಯ ಏನೂ ಪ್ರಹಾರ ಮಾಡದೇ ಇರಲಿ ಅಂತ ಎಲ್ಲಿವರೆಗೂ ಕೊಡಲಿ ಬಿದ್ದಿತ್ತೋ ಅಲ್ಲಿವರೆಗೂ ತಾನೇ ಹಿಂದಕ್ಕೆ ಹೋಗಿ ಒಂದು ವಿಶಾಲವಾದ ಭೂಭಾಗವನ್ನು ನಿರ್ಮಾಣ ಮಾಡಿಕೊಡ್ಲಾಯಿತು. ಇದು ಪರಶುರಾಮ ಕ್ಷೇತ್ರ ಅಂತ ಖ್ಯಾತಿಗೊಳ್ತು ಅಂತ ಹೇಳ್ತಾರೆ. ನನಗೂ ಮೊದಲನೇ ಬಾರಿಗಿದ್ದ ಕಥೆ ಅಂತ ಅನ್ನಿಸ್ತಿತ್ತು. ಹಾಗೆಲ್ಲಾದರೂ ಸಮುದ್ರ ಹಿಂದಕ್ಕೆ ಹೋಗೋದು ಉಂಟಾ? ಸಮುದ್ರ ಸುನಾಮಿಯ ಕಾಲಕ್ಕೆ ಮೇಲಕ್ಕೇರಿ ಬರೋದನ್ನು ಕೇಳಿದ್ದೀವಿ ಅಂತ. ಆದರೆ ನೀವು ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಯಾವುದು ಸಮುದ್ರ ತೀರದಲ್ಲೇ ಇದೆಯೋ ಅಥವಾ ದ್ವೀಪವಾಗಿದೆಯೋ ಆ ರಾಷ್ಟ್ರಗಳಲ್ಲಿ, ಉದಾಹರಣೆಗೆ ಸಿಂಗಪೂರ್ನಲ್ಲಿ, ಅಲ್ಲಿ ಸಮುದ್ರದೊಳಗೆ ಅವರು ಆ್ಯಷನ್ ಹಾಕಿ ಅದಕ್ಕೆ ಬೇಕಾಗಿರುವಂಥ ಕಾಂಕ್ರೀಟನ್ನೆಲ್ಲ ತುಂಬಿ ಎಷ್ಟು ವಿಸ್ತಾರವಾದ ಜಾಗವನ್ನು ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತಂದರೆ, ಆ ಜಾಗಗಳಲ್ಲಿ ನಿಂತಾಗ ನಿಮ್ಗೆ ಅನಿಸುತ್ತೆ ಇದು ಸಾಧ್ಯ ಇದೆ ಅಂತ. ಸಮುದ್ರವನ್ನು ಹಿಂದಕ್ಕೆ ತಳ್ಳಿದ್ದು ಅಸಾಧ್ಯವಾಗಿರುವಂಥ ಮಾತಲ್ಲ. ಇವತ್ತು ಹೀಗಾಗಿದ್ದಿರ್ಬೋದಾದರೆ ಅವತ್ತು ತಪಸ್ಸಿನ ಶಕ್ತಿಯಿಂದ ಏನು ಘಟಿಸಿರ್ಬೋದು ಅಂತ ಹೇಳೋದು ಕಷ್ಟ. ಆದರೆ ಹೀಗಾಗಿದ್ದಂತೂ ನಿಜ. ಈ ಪರಶುರಾಮ ಕ್ಷೇತ್ರ ಇವತ್ತಿಗೂ ಕೂಡ ಕಣ್ಣೆದುರುಗಡೆಗೆ ರಾಚುವಂತೆ ನಿಂತಿದೆ ಮತ್ತು ಕರ್ನಾಟಕ ಅದಕ್ಕೆ ಸಾಕ್ಷಿಯಾಗಿದೆ. ಯಾರಾದರೂ ಪರಶುರಾಮನ ಕಥೆಯನ್ನು ಹೇಳ್ತಾ ಕರ್ನಾಟಕದ ಹೆಸರನ್ನು ಬಿಟ್ಟರು ಅಂತಂದರೆ ಅವರು ಉದ್ದೇಶಪೂರ್ವಕವಾಗಿ ಬಿಡ್ತಿದ್ದಾರೆ ಅಂತ ಅರ್ಥ. ಯಾರಾದರೂ ಅಗಸ್ತ್ಯರ ಹೆಸರನ್ನು ಹೇಳ್ತಾ ಕರ್ನಾಟಕದ ಹೆಸರನ್ನು ಹೇಳಲಿಲ್ಲ ಅಂತಂದರೆ ಉದ್ದೇಶಪೂರ್ವಕವಾಗಿ ಮಾಡ್ತಿದ್ದಾರೆ ಅಂತ ಅರ್ಥ. ಯಾರಾದರೂ ಜಮದಗ್ನಿ ರೇಣುಕೆಯರ ವಿಚಾರಕ್ಕೆ ಬಂದು ನಮ್ಮ ವಿಚಾರ ತರಲಿಲ್ಲ ಅಂತಂದರೆ, ಕರ್ನಾಟಕದ ಬಗ್ಗೆ ಹೇಳಲಿಲ್ಲ ಅಂತಂದರೆ ಅದು ಅವರಿಗೆ ಗೊತ್ತಿಲ್ಲ ಅಂತ ಅರ್ಥ ಇದ್ದಿರ್ಬೋದು ಅಂತ. ಇದು ಕರ್ನಾಟಕದ ಹೆಮ್ಮೆಯ ಸಂಗತಿಗಳು ಅಂತ. ನಾವ್ಯಾರು ಪುರಾಣದ ಹಿನ್ನೆಲೆಯಲ್ಲಿ ಅಥವಾ ಈ ದೇಶದ ಋಷಿಮುನಿಗಳ ಆ ಪರಂಪರೆಯ ಹಿನ್ನೆಲೆಯಲ್ಲಿ ಮಾತನಾಡಬೇಕು ಅಂತ ಭಾವಿಸ್ತೀವೋ ಅವರಿಗೂ ಹೆಮ್ಮೆ ಪಡುವಂಥ ಸಂಗತಿಗಳು ಇವು ಅಂತ ನಾವು ನಿಶ್ಚಿತವಾಗಿ ಒಪ್ಕೊಳ್ಬಹುದಾಗಿರುವಂಥ ವಿಷಯಗಳು. ಬರೀ ಇಷ್ಟೇ ಅಲ್ಲದೆ ಪಾಂಡವರ ಕಾಲದಲ್ಲಿ ಈಗ ಒಂದು ಪ್ರಮುಖವಾದ ಘಟ್ಟಕ್ಕೆ ನಾವು ಬರ್ತೀವಿ. ಭೀಷ್ಮ ಪರ್ವದಲ್ಲಿ, ಮಹಾಭಾರತದ ಭೀಷ್ಮ ಪರ್ವದಲ್ಲಿ ರಂಶ್ರೀ ಮುಗಳಿಯವರು ಇದನ್ನು ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾರೆ. ಭೀಷ್ಮ ಪರ್ವದಲ್ಲಿ ಒಂದು ಶ್ಲೋಕ ಬರುತ್ತೆ. ಆ ಶ್ಲೋಕ ಏನು ಹೇಳುತ್ತೆ ಅಂದರೆ, ಅಥಾಪರೇ ಜನಪದಾಹ ದಕ್ಷಿಣ ಭರತರ್ಷಭ ದ್ರವಿಡಾಹ ಕೇರಳಾಹ ಪ್ರಾಚ್ಯ ಮೂಷಿಕಾ ವನವಾಸಿಕಾಹ ಕರ್ನಾಟಕ ಮಹಿಷಕ ವಿಕಲ್ಪ ಮೂಷಕಸ್ತಥ ಅಂತ ಶ್ಲೋಕ ಬರುತ್ತೆ. ಅಂದರೆ ಶಾಂತಿ ಪರ್ವದಲ್ಲಿ ಅಥವಾ ಭೀಷ್ಮ ಪರ್ವದಲ್ಲಿ ಸ್ಪಷ್ಟವಾಗಿ ಕರ್ನಾಟಕ ಅನ್ನೋ ಪದದ ಉಲ್ಲೇಖ ಇದೆ. ಕೆಲವು ಕಡೆ ಕರ್ನಾಟಕ ಅನ್ನೋದನ್ನ ಉನ್ನತ್ಯಕ ಅಥವಾ ಕುಂತಳ ಅಂತಾನೂ ಬಳಸ್ತಾರೆ. ಇವೆರಡೂ ಕೂಡ ಕರ್ನಾಟಕಕ್ಕೆ ಇರಬಹುದಾಗಿರುವಂಥ ಪರ್ಯಾಯ ಪದಗಳು ಅಂತ ಹೇಳಲಾಗುತ್ತೆ. ಉನ್ನತ್ಯಕ ಅಂತಂದ್ರೆ ಎತ್ತರದ ಭೂಮಿ ಅಂತ. ಕರ್ನಾಟಕ ಅನ್ನೋ ಪದದ ಮತ್ತೊಂದು ಅರ್ಥ ಎತ್ತರದ ಭೂಮಿ ಅಂತಾನೂ ಆಗಿರೋದ್ರಿಂದ ಮಹಾಭಾರತದಲ್ಲಿ ಮೊದಲನೇ ಬಾರಿಗೆ ನಮ್ಮ ರಾಜ್ಯದ ಹೆಸರಿನ ಉಲ್ಲೇಖ ಆಗತ್ತೆ. ಅಲ್ಲಿವರೆಗೂ ನಾವು ಬೇರೆ ಬೇರೆ ಹೆಸರುಗಳಲ್ಲಿ, ಅದು ಕಿಷ್ಕಿಂದೆ ಅಂತ ಕರ್ಕೊಳ್ಬಹುದು, ನೀವು ಬೇರೆ ಬೇರೆ ಹೆಸರುಗಳಲ್ಲಿ ಕರೆದಿರ್ಬೋದು, ಆದರೆ ಇಲ್ಲಿ ಮಾತ್ರ ತುಂಬಾ ಸ್ಪಷ್ಟವಾಗಿ ಕರ್ನಾಟಕ ಅಂತ ಬರುತ್ತೆ. ರಂಶ್ರೀ ಮುಗಳಿಯವರು ಅದಕ್ಕೆ ಹೇಳ್ತಾರೆ, ರಾಮಾಯಣ ಕಾಲದಲ್ಲಿ ಭೂಪ್ರದೇಶ ಇತ್ತು, ಆದರೆ ಹೆಸರು ಕರ್ನಾಟಕ ಅಂತ ಇರಲಿಲ್ಲ. ಮಹಾಭಾರತದ ಕಾಲದಲ್ಲಿ ಇಷ್ಟು ಸ್ಪಷ್ಟವಾಗಿ ಕರ್ನಾಟಕವನ್ನ ಬಳಸಿದ್ದಾರೆ ಅಂತಂದ್ರೆ ಈ ರಾಮಾಯಣ ಮತ್ತು ಮಹಾಭಾರತಗಳ ನಡುವೆ ಕರ್ನಾಟಕದ ಹೆಸರು ಬಂದಿರಬಹುದು ಅಂತ. ಇದು ರಂಶ್ರೀ ಮುಗಳಿಯವರ ಅವರ ಲೇಖನದಲ್ಲಿ ನಾನು ಓದಿರುವಂಥದ್ದು. ಸಾಧ್ಯತೆ ಇದೆ ಅಂತ. ಆ ಯಾವುದೋ ಕಾಲಘಟ್ಟದಲ್ಲಿ, ರಾಮಾಯಣದ ಕಾಲಘಟ್ಟ ಯಾವುದು, ಮಹಾಭಾರತದ ಕಾಲಘಟ್ಟ ಯಾವುದು ಅನ್ನೋದರ ಚರ್ಚೆ ವ್ಯಾಪಕವಾಗಿರೋದ್ರಿಂದ ನಾನು ಯಾವ ಕಾಲಘಟ್ಟ ಅಂತ ಹೇಳಲಿಕ್ಕೆ ಹೋಗಲ್ಲ. ಆದರೆ ಒಂದಂತೂ ಸತ್ಯ, ಕರ್ನಾಟಕ ಈ ಹೊತ್ತಿನಲ್ಲಿ ಸ್ಪಷ್ಟವಾದ ರೂಪವನ್ನು ಪಡ್ಕೊಳ್ತು ಅಂತ. ಪಾಂಡವರು ಕೂಡ ಕರ್ನಾಟಕಕ್ಕೆ ಭೇಟಿ ಕೊಟ್ಟಂತ ಅನೇಕ ಜಾಗಗಳನ್ನು ನಾವು ನೋಡಿದ್ದೀವಿ. ಅವರು ದಂಡಕಾರಣ್ಯವನ್ನು ದಾಟಿಕೊಂಡು ಅವರು ಕರ್ನಾಟಕಕ್ಕೆ ಬಂದ ಹೊತ್ತಲ್ಲಿ ಅವರು ದುರ್ಗದ ಬಳಿ ಅಲ್ಲಿಯೇ ಹಿಡಿಂಬನನ್ನ ಭೇಟಿ ಮಾಡ್ತಾರಂತೆ. ಹಿಡಿಂಬನನ್ನ ಭೇಟಿ ಮಾಡಿ ಹಿಡಿಂಬೆಯನ್ನ ಮದುವೆಯಾಗಿ ಅಲ್ಲಿ ಅವರು ಪುತ್ರನನ್ನ ಪಡ್ಕೊಳ್ಳೋದು, ಅದು ಭೀಮ ಪುತ್ರನನ್ನ ಪಡ್ಕೊಳ್ಳೋದು ನಮಗಿಲ್ಲಿ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಬರೀ ಇಷ್ಟೇ ಅಲ್ಲ, ಏಕಚಕ್ರ ನಗರದಲ್ಲಿ ಅವರೇನು ವಾಸವಾಗಿದ್ರೋ ಅದು ಕೋಲಾರದ ಭಾಗ ಅಂತ ಹೇಳ್ತಾರೆ. ಕುಂಬಾರನ ಮನೆ ಒಂದರಲ್ಲಿ ಉಳ್ಕೊಂಡಿದ್ರು. ಏಕಚಕ್ರ ನಗರದಲ್ಲಿ ಉಳ್ಕೊಂಡು ಆ ಏಕಚಕ್ರ ನಗರದಲ್ಲಿ ಬಕಾಸುರ ಬಂದು ಎಲ್ಲರನ್ನೂ ತಗೊಂಡು ಹೋಗ್ತಿದ್ದಾನೆ, ಅಥವಾ ಇವರಾಗೆ ಅವನಿಗೆ ಸಮರ್ಪಣೆ ಮಾಡ್ಕೊಳ್ಬೇಕು ಅಂತ ಗೊತ್ತಾದಾಗ ಮಾಲೂರಿನ ಬಳಿ ಇರುವಂತ ಒಂದು ಜಾಗದಲ್ಲಿ ಆ ಬಕಾಸುರನ ಸಂಹಾರ ಮಾಡಲಾಯಿತು ಅಂತ ಟಿ.ವಿ. ವೆಂಕಟಾಚಲ ಶಾಸ್ತ್ರಿಗಳು ತಮ್ಮ ಸಂಶೋಧನಾ ಗ್ರಂಥದಲ್ಲಿ ನಮ್ಮ ಕರ್ನಾಟಕ ಅನ್ನೋ ಕೃತಿಯಲ್ಲಿ ಬರೀತಾರೆ.
ಇಂದ್ರಪ್ರಸ್ಥದ ಆಳ್ವಿಕೆ ಶುರುವಾದ ನಂತರ, ಅಫ್ಕೋರ್ಸ್ ಅದು ದೆಹಲಿ ಅಂತ ನಾವೆಲ್ಲರೂ ನಂಬ್ತೀವಿ, ಹಾಗಂತ ಒಪ್ಕೊಳ್ತೀವಿ. ಇಂದ್ರಪ್ರಸ್ಥದಲ್ಲಿ ಆಳ್ವಿಕೆ ಶುರುವಾದ ನಂತರ, ಆ ವೇಳೆಗೆ ದ್ರೌಪದಿಯೊಂದಿಗೆ ಇವರ 5 ಮದುವೆಯೂ ಕೂಡ ಆಗಿದೆ. ಆಳ್ವಿಕೆ ಶುರುವಾದ ನಂತರ ಒಂದಷ್ಟು ಕಾಲ ಅರ್ಜುನ ಏನು ಯಾತ್ರೆಗೆ ಅಂತ ಬಂದೋ ಹಾಗೆ ಅರ್ಜುನ ಯಾತ್ರೆಗೆ ಬಂದ ಜಾಗಗಳಲ್ಲಿ ಒಂದು ಮೈಸೂರಿನ ಭಾಗದ HD ಕೋಟೆ ಹತ್ರ ಇರುವಂಥ ಮಣಿಪುರ ಅಂತ ಹೇಳ್ತಾರೆ. ಈ ಉಲ್ಲೇಖಗಳು ಇವೆ. ಇದು ಕೂಡ ಟಿ ವಿ ವೆಂಕಟಾಚಲ ಶಾಸ್ತ್ರಿಗಳು ತಮ್ಮ ಕೃತಿಯಲ್ಲಿ ಬರೀತಾರೆ. ಸೊ ಹೀಗಾಗಿ ಮಹಾಭಾರತದ ಕಾಲದಲ್ಲೂ ಕೂಡ ಘನಿಷ್ಠವಾದ ಬಾಂಧವ್ಯ ಕರ್ನಾಟಕಕ್ಕೂ ಮತ್ತು ಇಡೀ ಭಾರತಕ್ಕೂ ಜೋರಾಗೇ ಇತ್ತು ಅಂತ ಯಾರು ಅದನ್ನ ಅಲ್ಲಗಳೆಯುವಂತಿಲ್ಲ. ಇನ್ನು ಪುರಾಣದ ವಿಚಾರಕ್ಕೆ ಬರೋದಾದರೆ, ಗೋಕರ್ಣದ ಹೆಸರು ಉಲ್ಲೇಖ ಆಗದೆ ಬಹುಶಃ ನಾವು ಎಲ್ಲೂ ಕೂಡ ಪುರಾಣಗಳನ್ನು ಮುಗಿಸೋದು ಕಷ್ಟ ಇರ್ಬೋದು. ಮಾರ್ಕಂಡೇಯ ಪುರಾಣದಿಂದ ಹಿಡಿದು ಅತ್ಯಂತ ಹಳೆಯ ಪುರಾಣಗಳಿಂದ ಹಿಡಿದು ಆನಂತರಗಳಲ್ಲೂ ಕೂಡ ಗೋಕರ್ಣದ ಹೆಸರು ಪದೇ ಪದೇ ಉಲ್ಲೇಖ ಆಗಿದೆ. ರಾವಣನ ಆತ್ಮಲಿಂಗವನ್ನ ಗೋಕರ್ಣದಲ್ಲಿ ಪ್ರತಿಷ್ಠಾಪಿಸಿದ್ದು, ಶಿವನಿಂದ ಪಡ್ಕೊಂಡು ಬಂದಂತ ಆತ್ಮಲಿಂಗವನ್ನ ಗೋಕರ್ಣದಲ್ಲಿ ಪ್ರತಿಷ್ಠಾಪಿಸಿದ ಉಲ್ಲೇಖ ಇವತ್ತಿಗೂ ಇರೋದ್ರಿಂದ ಪುರಾಣದ ಕಾಲದ ಗ್ರಂಥಗಳಲ್ಲೂ ಕೂಡ ಕರ್ನಾಟಕದ ಅಥವಾ ಈ ಭೂಪ್ರದೇಶದ ಉಲ್ಲೇಖ ಇದೆ ಅಂತ. ಇನ್ನು ನಾನು ಐತಿಹಾಸಿಕ ವಿಚಾರಕ್ಕೆ ಬರೋದಾದ್ರೆ, ಇನ್ನು ಉಲ್ಲೇಖಗಳ ವಿಚಾರಕ್ಕೆ ಬರೋದಾದ್ರೆ ಒಂದಷ್ಟು ಉಲ್ಲೇಖಗಳನ್ನು ಹಂಚಿಕೊಳ್ತೀನಿ. 2ನೇ ಶತಮಾನದಲ್ಲಿ, ನಾನೀಗ ಮುಂದೆ ಕ್ರಿಸ್ತ ಶಕದ ನಂತರ ಅಥವಾ ಕಾಮನ್ ಎರಾದ ನಂತರ ಏನಾಯಿತು ಅಂತ ಹೇಳೋದಾದ್ರೆ, 2ನೇ ಶತಮಾನದಲ್ಲಿ ತುಳು ಸಾಹಿತ್ಯ ಶಿಲಪ್ಪಧಿಕಾರಂ ಏನಿದೆ ಅದರಲ್ಲಿ ಮತ್ತು ತೋಳ್ಕಾಪ್ರೇಯಂನಲ್ಲಿ ಕರುನಾಟರ್ ಅನ್ನುವಂಥ ಪದವನ್ನು ನಮಗೆ ಬಳಸಲಾಗುತ್ತೆ. ಅಂದರೆ ಕರ್ನಾಟಕ ಅಸ್ತಿತ್ವ ಬಹಳ ಜೋರಾಗಿಯೇ ಇತ್ತು 2ನೇ ಶತಮಾನದ ವೇಳೆಗೆ ಅಂತ, ಅದು ಯಾರು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಇನ್ನು ಮೃಚ್ಛಕಟಿಕ ಶೂದ್ರಕ ತಾನೊಂದು ಒಂದು ಸಾಲನ್ನು ಬಳಸ್ತಾನೆ. ವಯಂ ದಾಕ್ಷಿಣಾತ್ಯ ಅವ್ಯಕ್ತ ಭಾಷಣ ಖಶ ಖತ್ತಿ ಕಡೋಟ್ಟಬಿಲ ಕರ್ನಾಟ ಕರ್ಣ ಪ್ರಾವರಣ ದ್ರಾವಿಡ ಚೋಲ ಅಂತ ಪದವನ್ನು ಬಳಸ್ತಾನೆ. ಅಲ್ಲೂ ಕೂಡ ಕರ್ನಾಟಕದ ಉಲ್ಲೇಖ, ಕರ್ನಾಟಕ. ಸೊ ಕನ್ನಡ ಅನ್ನೋದು ಕನ್ನಡ, ಕರ್ನಾಟಕ ಹೀಗೆ ಭಿನ್ನ ಭಿನ್ನ ಪ್ರಯೋಗಗಳಲ್ಲಿ ಬಳಸ್ಕೊಂಡಿರೋದ್ರಿಂದ ಶೂದ್ರಕ ತನ್ನ ಮೃಚ್ಛಕಟಿಕದಲ್ಲಿ ಈ ಕರ್ನಾಟಕ ಪದವನ್ನು ಬಳಸ್ತಾನೆ. ವರಾಹ ಮಿಹಿರನ ಬೃಹತ್ ಸಮಿತಿಯಲ್ಲಿ ಕರ್ನಾಟಕದ ಉಲ್ಲೇಖ ಆಗಿದೆ. ಚೇರನ್ ಶೆಂಗುಟ್ಟವನ್ ಅನ್ನುವಂಥ ತಮಿಳು ಅರಸ, ಆತ ನೀಲಗಿರೀಸ್ಗೆ ಬಂದಾಗ ಒಂದು ಪದಪ್ರಯೋಗ ಮಾಡ್ತಾನೆ, ಬಹಳ ಚೆನ್ನಾಗಿದೆ. ನಾನು ಹೇಳ್ತಾನೆ, ಕರುನಾಟರ್ ಅವರುಗಳ ನೃತ್ಯವನ್ನು ನಾನು ನೋಡದೆ ಅನ್ನುವಂಥ ವಾಕ್ಯವನ್ನು ಬಳಸ್ತಾನೆ. ಹೀಗೆ ಅನೇಕ ಕಡೆಗಳಲ್ಲಿ ರಿಪೀಟೆಡ್ ಆಗಿ ಕರ್ನಾಟಕದ ಉಲ್ಲೇಖ ಆಗಿದೆ. ಇನ್ನು ಮಹಾರಾಷ್ಟ್ರದ ಭಾಗಕ್ಕೆ ಹೋದರೆ ಜ್ಞಾನದೇವನ ಜ್ಞಾನೇಶ್ವರಿಯಲ್ಲಿ ಒಂದು ಮಾತು ಬರುತ್ತೆ, ಕಾನಡ ಹೋ ವಿಠಲು ಕರ್ನಾಟಕ ತ್ಯಾನೆ ಮಜು ಲಾವಿಲೆ ವೇದಿ ಅಂತ ಹೇಳ್ತಾರೆ. ಕಾನಡ ವಿಠು ಅಂತ ಕರೀತಾರೆ. ಅವ್ರು ಯಾವ ವಿಠಲನ್ನ, ಪಾಂಡುರಂಗನನ್ನ ಅರ್ಚನೆ ಮಾಡ್ತಾರಲ್ಲ ಮಿತ್ರರೇ, ಪಾಂಡುರಂಗನ ಅರ್ಚನೆ ಮಾಡುವಂತ ಪಾಂಡುರಂಗನನ್ನ, ವಿಠಲನನ್ನ ಇವತ್ತಿಗೂ ಕೂಡ ಅಲ್ಲಿನ ಜನ ಕನ್ನಡ ವಿಠಲ ಅಂತಾನೆ ಕರೀತಾರೆ. ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಸಂಬಂಧ ಹೇಗಿತ್ತು ಅಂತಂದ್ರೆ ಕೆಲವೊಂದ್ಸಲ ಬಹಳ ವಿಚಿತ್ರ ಅಂತ ಅನ್ಸುತ್ತೆ. ಮಹಾರಾಷ್ಟ್ರ ಅನ್ನೋ ಪ್ರದೇಶವೇ ಇರಲಿಲ್ಲ, ಕರ್ನಾಟಕವೇ ಪೂರ್ತಿ ವ್ಯಾಪ್ತಗೊಂಡಿದ್ದು, ಆನಂತರ ಮಹಾರಾಷ್ಟ್ರ ಬಂತು ಅಂತ ಅನೇಕರು ಅದಕ್ಕೆ ಬೇಕಾಗಿರುವಂತ ಅನೇಕ ವಾದವನ್ನ ಮಂಡಿಸ್ತಾರೆ. ಮಹಾರಾಷ್ಟ್ರದಲ್ಲಿರುವಂತಹ ಅನೇಕ ಹಳ್ಳಿಗಳ ಹೆಸರು ಪಳ್ಳಿ ಅಂತ ಕನ್ನಡದ ರೂಪಾಂತರವನ್ನ ಪಡ್ಕೊಂಡಿರುವಂತದನ್ನ ಸಂಶೋಧಕರು ತೋರಿಸ್ತಾರೆ. ನನಗೆ ಇದು ಯಾವಾಗ ಅಚ್ಚರಿ ಅಂತ ಅನ್ನಿಸ್ತು ಅಂತಂದ್ರೆ, ಸಂಶೋಧಕರ ಮನಸ್ಥಿತಿ ಹೇಗಿರುತ್ತೆ ಅಂತಂದ್ರೆ ಪ್ರತಿಯೊಂದರಲ್ಲೂ ಕೂಡ ಅವರು ಪೂರಕವಾದ್ದನ್ನು ಹುಡುಕ್ತಾ ಹೋಗ್ತಾರೆ. ಬಹುಶಃ 14-15 ವರ್ಷಗಳೇ ಕಳೆದಿರ್ಬೋದು ಅಂತ ಅನ್ಸುತ್ತೆ. ಸಾವರ್ಕರ್ ಮೇಲೆ ಪುಸ್ತಕ, ರಾಷ್ಟ್ರೋತ್ಥಾನಕ್ಕೆ ಪುಸ್ತಕ ಬರೆದಿರುವಂಥ ಹೊತ್ತದು. ಪುಸ್ತಕ ತುಂಬ ಎಲ್ಲರ ಕೈ ಸೇರ್ತು, ತರುಣರು ತುಂಬ ಓದ್ತಿದ್ರು ಅದನ್ನು. ಆ ಹೊತ್ತಿಗೆ ನಾನು ಮಲ್ಲೇಶ್ವರಮಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಚಿದಾನಂದ ಮೂರ್ತಿಗಳು ನನಗೆ ಕಾಲ್ ಮಾಡಿದರು. ಶಾಕ್ ನನಗೆ ಆವಾಗ, ನಾನಿನ್ನೂ ಚಿಕ್ಕ ಹುಡುಗ. ತಕ್ಷಣ ನಾನು ಚಿದಾನಂದ ಮೂರ್ತಿ ಮಾತಾಡ್ತಿದ್ದೀನಿ ಅಂತಂದಾಗ ಗಾಬರಿ ಆಯಿತು. ನಾನು ಹೇಳಿ ಸರ್ ಏನಾಗಬೇಕು ನನ್ನಿಂದ ಅಂತ ಕೇಳಿದೆ. ಅವರಂದರು, ನೀನು ಸಾವರ್ಕರ್ ಬಗ್ಗೆ ಪುಸ್ತಕ ಬರೆದಿದೆಯಲ್ಲ, ನನಗೊಂದು ಮಾಹಿತಿ ಬೇಕು ಅಂತ ಕೇಳಿತು. ನನಗಷ್ಟೊತ್ತಿಗೆ ಭಾಳ ಧಿಮಾಕಿತ್ತು, ಸಾವರ್ಕರ್ ಬಗ್ಗೆ ಭಾಳ ತಿಳ್ಕೊಂಡ್ಬಿಟ್ಟಿದ್ದೀನಿ ಅಂತ, ಭಾಳ ಓದ್ಬಿಟ್ಟಿದ್ದೀನಿ ಅಂತ. ಆದರೆ ಒಬ್ಬ ಸಂಶೋಧಕ ಒಂದು ಕ್ಷಣದಲ್ಲೇ ನೀವು ಓದಿರೋದೆಲ್ಲ ಏನೂ ಇಲ್ಲ ಅಂತ ಪ್ರೂವ್ ಮಾಡಬಲ್ಲ ಅನ್ನೋದಕ್ಕೆ ಅವತ್ತಿನ ಕಾಲ್ ಉದಾಹರಣೆ ನನಗೆ. ಅವ್ರು ತಕ್ಷಣ ಕೇಳಿದರು, ಸಾವರ್ಕರ್ ಮನೇಲಿ ಒಂದು ನಾಯಿ ಇತ್ತಲ್ಲ, ಆ ನಾಯಿ ಹೆಸರೇನು ಅಂತ ಗೊತ್ತಾ ಅಂತ ಕೇಳಿದರು. ನಾನು ಏನು ಬೇಕಂತ ತಮಾಷೆ ಮಾಡ್ತಿದ್ದಾರೋ, ನಾನು ಓದಿದ್ದೀನೋ ಇಲ್ವೋ ಅಂತ ಪ್ರಶ್ನೆ ಮಾಡ್ತಿದ್ದಾರೋ ಅಂತ ಗೊಂದಲ ಆಗ್ಬಿಡುತ್ತೆ ನನಗೊಂದ್ಸಲ. ಆದರೆ ಚಿದಾನಂದ ಮೂರ್ತಿಗಳಂತ ಎತ್ತರದ ವ್ಯಕ್ತಿತ್ವದವರು ಈ ಥರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ, ಸರ್ ಸತ್ಯವಾಗ್ಲೂ ನನಗೆ ಅದ್ರ ಬಗ್ಗೆ ಯಾವತ್ತೂ ಓದಲಿಲ್ಲ, ಅದನ್ನು ಗಮನಿಸ್ಲೂ ಇಲ್ಲ, ನಾನು ಹುಡುಕ್ತೀನಿ ಸರ್, ನಿಮ್ಗೆ ಏನಾದರೂ ಹೆಲ್ಪ್ ಬೇಕಿತ್ತು ಅಂದರೆ, ನಾನು ಏನಾದರೂ ಸಹಕಾರ ಮಾಡ್ಬೋದು ಅಂದರೆ ಮಾಡ್ತೀನಿ ಅಂತಂದೆ. ಅವರಂದ್ರು, ಏನಿಲ್ಲ ಕಣಪ್ಪ, ಒಂದೇ ಒಂದು ವಿಚಾರ ಬೇಕಿತ್ತು, ಅವ್ರ ಮನೇಲಿದ್ದ ನಾಯಿ ಹೆಸರು ಕರಿಯ ಅಂತಿತ್ತಂತೆ. ನನಗೆ ಗಾಬರಿ ಆಯಿತು. ಕರಿಯ ಅಂತಿದ್ರೆ ಏನೀಗ? ಅವರಂದ್ರು, ಕರಿಯ ಅಂತಿದ್ರೆ ಆ ನಾಯಿಗಿಟ್ಟ ಹೆಸರು ಕನ್ನಡದ್ದು,
ಹಿಂಗಾಗಿ ಅವರ ಮೂಲ ಭಾಷೆ ಕನ್ನಡಕ್ಕೆ ಹತ್ತಿರದಲ್ಲಿದ್ದಿರ್ಬೋದು, ಅವ್ರ ಪೂರ್ವಜರು ಯಾರೋ ಕನ್ನಡದವರಾಗಿದ್ದಿರ್ಬೋದು. ಮಹಾರಾಷ್ಟ್ರಕ್ಕೂ ಮತ್ತು ಕರ್ನಾಟಕಕ್ಕೂ ಇರೋ ಸಂಬಂಧಗಳಲ್ಲಿ ಇವುಗಳನ್ನು ಕೂಡ ತಗೊಂಡು ಹುಡುಕಬಹುದು ಅಂತ ನಾನು ಅನ್ಕೊಂಡೆ. ಇದು ಯಾವ ಥರದ ವಿಚಿತ್ರವಾದ ಮನಸ್ಥಿತಿ ಇರುತ್ತೆ ಅಂತ. ಅವ್ರಿಗೆ ಏನು ಎತ್ತರದಲ್ಲಿದ್ರು ಅಂತಂದ್ರೆ ಪ್ರತಿ ಕ್ಷಣವೂ ಕೂಡ ಸಿಗುವಂತ ಪ್ರತಿಯೊಂದು ಎವಿಡೆನ್ಸ್ ಅನ್ನು ಕೂಡ ಆಡ್ ಮಾಡ್ಕೊಳ್ತಾ ಒಂದು ವಿಸ್ತಾರವಾದ ಪರಿಕಲ್ಪನೆ ಕಟ್ಟಿಕೊಳ್ಳುವ ಪ್ರಯತ್ನ ಮಾಡ್ತಿದ್ರಲ್ಲ, ಬಹಳ ವಿಶಿಷ್ಟ ಅಂತ ಅನಿಸ್ತಿತ್ತು ನನಗೆ ಅಂತ ಆ ಕ್ಷಣದಲ್ಲಿ. ಆನಂತರವೂ ಕೂಡ ಇಷ್ಟು ಆಳದ ಸಂಶೋಧನೆ ಯಾವತ್ತೂ ಮಾಡ್ಲಿಕ್ಕೆ ಸಾಧ್ಯವಾಗಲಿಲ್ಲವಾದರೂ ಈ ನಾಡಿನ ಅನೇಕ ಸಂಶೋಧಕರು ಈ ತರದ ಅನೇಕ ವಿಚಾರಗಳನ್ನು ಕಡಿದು ಕೊಟ್ಟಿದ್ದಾರೆ. ಕದಂಬರ ದೊರೆ ವಿಷ್ಣು ಶರ್ಮನ ಕುರಿತಂತೆ ಒಂದು ಮಾತಿದೆ, ಬಹಳ ಚೆನ್ನಾಗಿದೆ. ಕರ್ನಾಟ ಅನ್ನೋ ಪದ ಹೆಂಗ್ ಉಪಯೋಗ ಆಗುತ್ತೆ ಅಂತ. ಸಮಗ್ರ ಕರ್ನಾಟ ದೇಶ ಭೂಗರ್ಭ ಬರ್ತಾರ ಅಂತ ವಿಷ್ಣು ಶರ್ಮನಿಗೆ ಹೇಳೋದು. ಸಮಗ್ರ ಕರ್ನಾಟ, ನಾವೇಗ ಅಖಂಡ ಭಾರತ ಅಂತ ಕರಿತೀವೋ ಆಗ ಸಮಗ್ರ ಕರ್ನಾಟ ಅಂತ ಕರಿತಿದ್ರು ಅಂತಂದ್ರೆ ಅದು ಇನ್ನೂ ವಿಸ್ತಾರವಾದ ಕಲ್ಪನೆ ಇದ್ದಿರ್ಬೋದು ಅಂತ. ಇಡೀ ಕರ್ನಾಟಕಕ್ಕೆ ಆತ ಭೂಗರ್ಭ ಬರ್ತಾರ ಅಂತ ಆತನಿಗೊಂದು ಹೆಸರಿತ್ತು ಅಂತ. ಇನ್ನು ಚಾಳುಕ್ಯರ ಸೇನೆ ನಾನು ಬರಲಿರೋ ದಿನಗಳಲ್ಲಿ ಹೇಳ್ತೀನಿ ಹೇಗೆ ಇಮ್ಮಡಿ ಪುಲಕೇಶಿ ಅದ್ಭುತವಾದ ಸೇನೆಯನ್ನ ಕಟ್ಟಿ ಇಡೀ ಭಾರತವನ್ನ ನಡುಗಿಸಿದ್ದ. ಕರ್ನಾಟಕ ಅಂತಂದ್ರೆ ಹೆದರಿ ಕೂತ್ಕೊಳ್ತಿದ್ರು. ಹೇಗಿತ್ತು ಅಂತಂದ್ರೆ ಗುರ್ಜರರು, ಗುಜರಾತಿನ ಜನ ಇರ್ಬೋದು, ಅಥವಾ ನೀವು ಉತ್ತರ ಭಾರತದ ಅನೇಕರು ಇರ್ಬೋದು, ಕಳಿಂಗ ಒರಿಸ್ಸಾದ ಆ ಭಾಗದ ಜನ ಇರ್ಬೋದು, ಇವರೆಲ್ಲರೂ ಇಮ್ಮಡಿ ಪುಲಕೇಶಿಯೊಂದಿಗೆ ಸಂಧಾನ ಮಾಡಿಕೊಂಡು ಅವನು ಹೇಳಿದಂತೆ ಕೇಳ್ಕೊಂಡಿರ್ಲಿಕ್ಕೆ ಇಚ್ಛೆ ಪಡ್ತಿದ್ರು. ಯಾಕೆ ಅಂತಂದ್ರೆ ಅವನ ಸೇನೆ ಅಷ್ಟು ಪ್ರಭಾವಶಾಲಿಯಾಗಿತ್ತು. ಅದನ್ನ ಕರ್ನಾಟ ಬಲ ಅಂತಾನೆ ಕರೀತಿದ್ರು. ಕೇಳಲಿಕ್ಕೆ ಎಷ್ಟು ಹೆಮ್ಮೆ ಅನ್ಸುತ್ತೆ ನೋಡಿ. ಕರ್ನಾಟ ಬಲ ಅನ್ನೋದನ್ನ ನಾನು ಯಾವತ್ತೂ ಎಲ್ಲೂ ಓದಲೇ ಇಲ್ಲ. ಅದು ಸಂಶೋಧನಾ ಗ್ರಂಥಗಳಲ್ಲಷ್ಟೇ ಉಳ್ಕೊಂಡ್ಬಿಡುತ್ತೆ. ಆದರೆ ಪ್ರತಿ ಬಾರಿ ಒಂದು ಹೆಮ್ಮೆ ಅನ್ಸುತ್ತೆ. ಕನ್ನಡಿಗರು ಹಿಂದುಳಿಬೇಕಾಗಿರುವಂಥ ಜನಾಂಗವಾಗಿ ಯಾವತ್ತೂ ಇರಲಿಲ್ಲ. ಅವರು ಯಾವತ್ತೂ ಕೂಡ ಅಗ್ರೆಸಿವ್ ಆಗಿ ಮುಂದಕ್ಕೆ ಹೋಗಿದ್ರು ಮತ್ತು ರಾಷ್ಟ್ರದ ವಿಚಾರಕ್ಕೆ ಬಂದಾಗ ಪೂರ್ಣ ಪ್ರಮಾಣದಲ್ಲಿ ಒಂದು ರಾಷ್ಟ್ರವನ್ನು ಕಟ್ಟಬಲ್ಲಂತ ಸಾಮರ್ಥ್ಯವನ್ನು ಹೊಂದಿದ್ದವರು ಕನ್ನಡಿಗರು ಅಂತ ನಮಗೆ ಚಾಳುಕ್ಯರನ್ನು ಓದಬೇಕಾದ್ರೆ ಗೊತ್ತಾಗುತ್ತೆ. ಅದೇ ಚಾಳುಕ್ಯರ ಒಂದು ಹೆಣ್ಣು ಮಗಳು, ಒಬ್ಬ ರಾಣಿ, ಆಕೆಯೂ ಕೂಡ ತನ್ನನ್ನು ತಾನು ಕರ್ನಾಟ ರಾಜಪ್ರಿಯ ಅಂತ ಕರ್ಕೊಳ್ತಾಳೆ. ಜಾವಾ ದ್ವೀಪದ ಶ್ರೀ ವಿಜಯ ಐರ್ಲಿಂಗನ ಶಾಸನವೊಂದು ನನ್ನ ದೇಶದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಕರ್ನಾಟಕದ ಜನರೂ ಬರ್ತಾರೆ ಅಂತ ಉಲ್ಲೇಖವಾಗಿರೋದನ್ನ ಸಂಶೋಧಕರು ವ್ಯಕ್ತಪಡಿಸ್ತಾರೆ. ಹೀಗೆ ಐತಿಹಾಸಿಕ ಕಾಲಘಟ್ಟದಲ್ಲೂ ಕೂಡ ಕರ್ನಾಟಕಕ್ಕೆ ತನ್ನದೇ ಆದ ವ್ಯಾಪ್ತಿ ಇತ್ತು ಅನ್ನೋದನ್ನ ನಾವು ಯಾರು ಮರೆಯುವಂತಿಲ್ಲ ಅಂತ. ಆದರೆ ಈಗಿರೋ ಪ್ರಶ್ನೆ, ಕರ್ನಾಟಕ, ಕನ್ನಡ, ಕರ್ನಾಟ ಈ ಹೆಸರಿನ ವ್ಯಾಪ್ತಿ ಏನು ಅಂತ, ಏನು ಇದರ ವಿಸ್ತಾರ ಏನು ಅಂತ. ಆಶ್ಚರ್ಯ ಅಂತಂದ್ರೆ ಕನ್ನಡ ಅನ್ನುವಂಥ ಈ ಒಂದು ಪದ ಅದು ಭಾಷೆಯಾಗಿ ಬಳಕೆಯಾಗತ್ತೆ, ಅದು ಪ್ರದೇಶವಾಗಿ ಬಳಕೆಯಾಗತ್ತೆ, ಇಂಟ್ರೆಸ್ಟಿಂಗ್ಲಿ ಅದು ಕುಲವಾಗಿಯೂ ಬಳಕೆಯಾಗುತ್ತೆ. ಕನ್ನಡದ ಕುಲ ನನ್ನದ್ದು ಅಂತ ಹೇಳಬೇಕಾದಾಗ ಹೆಮ್ಮೆ ಪಡ್ತಾರೆ ಅಂತ, ಆ ಕುಲವಾಗಿಯೂ ಬಳಕೆಯಾಗತ್ತೆ ಅಂತ. ಇದಕ್ಕೂ ಕೂಡ ಅನೇಕ ಉಲ್ಲೇಖಗಳನ್ನು ಕೊಡಬಹುದು. ನೀವು ಮೊದಲ ಕರ್ನಾಟಕದ ಸ್ಪಷ್ಟವಾದ ಉಲ್ಲೇಖವನ್ನ ನಾವು ನಮ್ಮ ಗ್ರಂಥಗಳಲ್ಲಿ ನೋಡೋದು ಕವಿರಾಜ ಮಾರ್ಗದಲ್ಲಿ. ನಮಗೆ ಸಿಕ್ಕಿರುವಂತ ಮೊದಲ ಕನ್ನಡ ಗ್ರಂಥಗಳಲ್ಲಿ ಒಂದು ಅದು. ಕವಿರಾಜ ಮಾರ್ಗದಲ್ಲಿ ಅಮೋಘ ವರ್ಷ ನೃಪತುಂಗ ಆತ ಪ್ರೇರಣೆಯಿಂದ ಬರೆಸಿದ್ದು ಅಥವಾ ಆತನೇ ಬರೆದಿದ್ದು, ಇವೆರಡರಲ್ಲೂ ಕೂಡ ಗೊಂದಲ ಇದೆ. ಆತ ಪ್ರೇರಣೆಯಿಂದ ಬರೆಸಿದ್ದು ಅಂತ ಭಾವಿಸಿಕೊಳ್ಳೋದಾದ್ರೆ ಅದರಲ್ಲಿ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಕಾವೇರಿಯಿಂದ ಗೋದಾವರಿಯವರ ಮಿರ್ದ ನಾಡದ ಕನ್ನಡದೊಳ್ ಭಾವಿಸಿದ ಜನಪದಂ ಅಂತ ಮುಂದಕ್ಕೆ ಹೋಗುತ್ತೆ. ಅದು ಕನ್ನಡ ಎಲ್ಲಿವರೆಗೂ ಇತ್ತು ಅಂತಂದ್ರೆ ಹೆಮ್ಮೆ ಪಡಬೇಕಾಗಿರುವಂಥ ಸಂಗತಿ. ಇವತ್ತು ನಾವು ತುಂಬ ಚಿಕ್ಕದಾಗ್ಬಿಟ್ಟಿದ್ದೀವಿ. ಆದರೆ ಕಾವೇರಿಯಿಂದ ಗೋದಾವರಿಯವರೆಗೂ ವಿಸ್ತಾರವಾಗಿದ್ದ ಕರ್ನಾಟಕ ಅಂತ ಒಂದು ಹಂತದವರೆಗೂ ಎಲ್ಲಿವರೆಗೂ ಹೇಳ್ತಾರೆ ಅಂತಂದ್ರೆ ಗಂಗೋತ್ರಿಯಲ್ಲಿ ಕನ್ನಡದ ಆನೆಗಳು ಮೀತಾ ಇದ್ವು ಅಂತ ಕೂಡ ಹೇಳ್ತಾರೆ. ಬಹುಶಃ ನನಗನ್ಸುತ್ತೆ ಚಾಲುಕ್ಯರ ಕಾಲಘಟ್ಟದಲ್ಲಿ ನಾವು ಹರ್ಷನನ್ನ ಸೋಲಿಸಿದ ಪರಿ, ಹರ್ಷನ ಬಗ್ಗೆ ಮಾತನಾಡ್ತಾ ನಾನು ಚಾಲುಕ್ಯರ ಬಗ್ಗೆ ಮಾತನಾಡುವಾಗ ಹೇಳಲೇಬೇಕಾಗಿರುವಂಥ ಸಂಗತಿ ಅದು. ಹರ್ಷನನ್ನ ಇಮ್ಮಡಿ ಪುಲಕೇಶಿ ಸೋಲಿಸಿದಾಗ ಅಥವಾ ಸೋಲಿಸುವಂಥ ವಾತಾವರಣ ನಿರ್ಮಾಣ ಆದಾಗ ಅವನ ಬಗ್ಗೆ ಒಬ್ಬ ಲೇಖಕ ತುಂಬ ಚೆನ್ನಾಗಿ ಹೇಳ್ತಾನೆ. ಹರ್ಷನಿಗೆ ತನ್ನ ಆನೆಗಳು ಪುಲಕೇಶಿಯ ಎದುರಿಗೆ ಸಾಯ್ತಾ ಇರೋದನ್ನು ಕಂಡು ಹರ್ಷವೆಲ್ಲ ಮಾಯವಾಯಿತು ಅಂತ. ನಾವು ಆ ಕಾಲದಲ್ಲಿ ಅಷ್ಟು ವಿಸ್ತಾರವಾಗಿ ಬೆಳೆದಿದ್ದಂಥ ರಾಜ್ಯವಾಗಿದ್ವಿ ಅಂತ ಹೇಳ್ಕೊಳ್ಳುವಾಗ ಹೆಮ್ಮೆ ಅಂತ ಅನ್ಸುತ್ತೆ. 1235 ಅಂದರೆ ಪ್ರಾಬಬಲಿ 13ನೇ ಶತಮಾನದ ವೇಳೆಗೆ ಆಂಡಯ್ಯ ಕನ್ನಡ ಮೆನಿಪ್ಪ ನಾಡು ಚೆಲ್ವಾಯ್ತು ಅನ್ನುವಂಥ ಪದವನ್ನು ಬೆಳೆಸ್ತಾನೆ. ಕನ್ನಡ ಅನ್ನುವಂಥ ಈ ನಾಡು ಅತ್ಯಂತ ಸುಂದರವಾದ್ದು ಒಂದು ವಾಕ್ಯಗಳನ್ನು ಬಳಸ್ತಾನೆ. ಅಂದರೆ ಕನ್ನಡ ಪ್ರದೇಶವಾಗಿ ಬಳಕೆಯಾಗಿದೆ ಅಂತ. ಕನ್ನಡ ಭಾಷೆಯಾಗಿ ಕವಿರಾಜ ಮಾರ್ಗದಲ್ಲೇ ಮಿಗೆ ಕನ್ನಡ ಗಬ್ಬಂಗಳೊಳ್ ನುಡಿಗೆಲ್ಲಂ ಸಲ್ಲದ ಕನ್ನಡದೊಳ್ ಅನ್ನುವಂಥ ವಾಕ್ಯ ಬಳಕೆಯಾಗುತ್ತೆ. ಕನ್ನಡ ನುಡಿಯಾಗಿಯೂ ಬಳಕೆಯಾಗುತ್ತೆ.
ಕನ್ನಡ ಭಾಷೆಯಾಗಿ ಬಳಕೆಯಾಗುತ್ತೆ, ಕನ್ನಡ ಪ್ರದೇಶವಾಗಿ ಬಳಕೆಯಾಗುತ್ತೆ. ಎಲ್ಲಕ್ಕಿಂತ ತುಂಬ ವಿಶೇಷವಾದ ಸಂಗತಿ ಅಂದರೆ 12ನೇ ಶತಮಾನದಲ್ಲಿ ಶಿಕಾರಿಪುರದ ಒಂದು ಶಾಸನ ಸಿಕ್ಕಿದೆ. ಆ ಶಾಸನದಲ್ಲಿ ಏನು ಬರೆದಿದ್ದಾರೆ ಅಂತಂದರೆ, ಕನ್ನಡ ಶಾಖೆಯ ವಿಶ್ವಾಮಿತ್ರ ಗೋತ್ರದ ವಿಷ್ಣು ದೀಕ್ಷಿತರು ಅನ್ನುವಂಥ ವಾಕ್ಯ ಬರುತ್ತೆ. ಕನ್ನಡ ಒಂದು ಶಾಖೆಯಾಗಿಯೂ ಬಳಕೆಯಾಗುತ್ತೆ ಅಂತ. ಕನ್ನಡ ಒಂದು ಕುಲವಾಗಿ, ಒಂದು ಗೋತ್ರದ ರೂಪವಾಗಿಯೂ ಕೂಡ ಕನ್ನಡವನ್ನು ಬಳಸಿದ್ದು ಉದಾಹರಣೆ ಕಂಡು ಬರುತ್ತೆ. ಚಾವುಂಡರಾಯನ ಕೃತಿಯೊಂದರಲ್ಲಿ ಕಾಶ್ಯಪ ಗೋತ್ರದೊಳ್ ಸದಾಚರಿತರನಿಪ್ಪ ಕನ್ನಡಿಗರೊಳ್ ಕುಲನಾಮದಿನೊಪ್ಪನತ್ತು ಅಂತ ಒಂದು ವಾಕ್ಯ ಬರುತ್ತೆ. ಅಂದರೆ ಕನ್ನಡಿಗರ ಕುರಿತಂತೆ ಇರುವಂಥ ಆ ಭಾವನೆಯನ್ನ ಅಲ್ಲಿ ಮೀಟಲಾಗುತ್ತೆ. ಈ ಥರದ ಅನೇಕ ಉಲ್ಲೇಖಗಳನ್ನು ನೋಡುವಾಗ ಎಲ್ಲೋ ಒಂದು ಕಡೆ ನನಗನ್ಸುತ್ತೆ, ನಾವು ಯಾರು ಕನ್ನಡಿಗರಿದ್ದೀವೋ ಬಹಳ ಹೆಮ್ಮೆಯಿಂದ ಮುನ್ನುಗ್ಗಬೇಕಾದಂಥ ಅಗತ್ಯ ಇದೆ ಅಂತ. ಬಹಳ ಹೆಮ್ಮೆಯಿಂದ ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮನ್ನು ನಾವು ತೆರೆಕೊಳ್ಬೇಕಾದಂಥ ಅಗತ್ಯ ಇದೆ ಅನ್ನೋದು ಈ ಸಂದರ್ಭದಲ್ಲಿ ಅನ್ಸುತ್ತೆ. ನನಗೀಗಲೂ ಕೂಡ ನಾನು ಚಿದಾನಂದ ಮೂರ್ತಿಗಳನ್ನು ಓದಬೇಕಾದ್ರೆ ಸ್ವಾಭಿಮಾನದ ಕೊರತೆ ಅಂತ ಅನ್ಸುತ್ತಲ್ಲ, ಎಲ್ಲೋ ಒಂದು ಕಡೆ ಅನ್ಸುತ್ತೆ ನಾವು ಎಷ್ಟು ಬೇಗನೆ ಎಲ್ಲವನ್ನೂ ಬಿಟ್ಕೊಟ್ಟು ಸುಮ್ಮನಾಗ್ಬಿಡ್ತೀವಿ ಅಂತಂದರೆ ಆ ಹೋರಾಟದ ಮುನ್ನುಗ್ಗುವ ಯಾವುದೋ ಒಂದು ಕ್ಷೇತ್ರದಲ್ಲಿ ಎಲ್ಲರಿಗಿಂತಲೂ ಬೆಸ್ಟ್ ಆಗಿದ್ದಾಗಲೂ ಕೂಡ ಕೊನೆಯ ಸಾಲಿನಲ್ಲಿ ಕೂತ್ಕೊಂಡು ಉಳಿದವ್ರು ಮುಂದಕ್ಕೆ ಹೋಗಲಿ, ನಾನು ಮಾತ್ರ ಇರ್ತೀನಿ ಅಂತ ಹೇಳುವಂಥ ಒಂದು ವೃತ್ತಿ ಬಂದಿದೆಯಲ್ಲ, ಅದು ಯಾಕೆ ಬಂದಿರ್ಬೋದು ಅಂತ ಬಹಳ ಬಾರಿ ಆಲೋಚನೆ ಮಾಡ್ತಿರ್ತೀವಿ. ಈಗಲೂ ಕೂಡ ಅದೇ ಭಾವನೆ ಇದೆ. ಯಾಕೆ ಈ ಭಾವನೆ ಬಂತು ಅನ್ನೋದನ್ನು ನಾವು ತುಂಬ ವಿಸ್ತಾರವಾಗಿ ಚರ್ಚೆ ಮಾಡ್ತಾ ಹೋದಾಗ ಎಲ್ಲೋ ಒಂದು ಕಡೆ ಅನಿಸುತ್ತೆ, ನಾವು ಮೈಸೂರಿನ ಮಹಾರಾಜರು ಬ್ರಿಟಿಷರ ಆಳ್ವಿಕೆಯಲ್ಲಿ ತಾವಿದ್ದು ನಮಗೆ ಯಾವುದೇ ತೊಂದರೆಗೆ ಸಿಕ್ಕಾಗದಂತೆ ತಾವು ಎಲ್ಲ ಶಾಕನ್ನು ಅಬ್ಸಾರ್ವ್ ಮಾಡಿಕೊಂಡು ನಮ್ಮನ್ನು ಆರಾಮಾಗಿ ಇಡ್ಲಿಕ್ಕೆ ಬಿಟ್ಬಿಟ್ರಲ್ಲ, ಬಹುಶಃ ಈ ಹೋರಾಟದ ಕಾಲಘಟ್ಟದಲ್ಲಿ ನಾವು ನಮ್ಮನ್ನು ಕಳ್ಕೊಂಡ್ಬಿಟ್ವಿ ಅಂತ ಒಂದು ಸಲ ಅನಿಸುತ್ತೆ. ಗೊತ್ತಿಲ್ಲ ಇದು ಸತ್ಯವೂ ಆಗಿರ್ಬೋದು, ಸುಳ್ಳು ಆಗಿರ್ಬೋದು, ಅಥವಾ ಮಾನಸಿಕ ಪರಿವರ್ತನೆಗಳು ಯಾವತ್ತಾಗಿದೆ ಅಂತ ಹುಡುಕಾಡೋದು ಕಷ್ಟವಾಗ್ಬೋದು. ಆದರೆ ನನಗನ್ಸುತ್ತೆ ಉತ್ತರ ಭಾರತೀಯರು ಅಥವಾ ಉಳಿದವರೆಲ್ಲರೂ ಕೂಡ ಏನು ಫೈಟ್ ಮಾಡ್ತಾ ಪ್ರತಿಯೊಂದನ್ನು ಕೂಡ ಫೈಟ್ ಮಾಡಿ ಪಡ್ಕೊಳ್ತಾ ಹೋದ್ರು, ನಮಗೆ ಮಹಾರಾಜರು ಅವಕಾಶವನ್ನು ಕೊಡುವಂಥ ಪರಿಸ್ಥಿತಿ ತರಲೇ ಇಲ್ಲ. ಎಲ್ಲವನ್ನೂ ಕೂಡ ಶಾಕನ್ನು ತಾವು ಅಬ್ಸಾರ್ವ್ ಮಾಡಿಕೊಂಡ್ರು. ಅತ್ಯಂತ ಶ್ರೇಷ್ಠವಾಗಿರುವಂಥ ನಾಡಾಗಿ, ಅತ್ಯಂತ ಶ್ರೇಷ್ಠವಾಗಿರುವಂಥ ಚಿಂತನೆ ಹರಿಯಬಲ್ಲಂತ ಒಂದು ಶ್ರೇಷ್ಠ ನಾಡಾಗಿ ನಮ್ಮನ್ನು ರೂಪಿಸಿಬಿಟ್ರಲ್ಲ. ಹೀಗಾಗಿ ಅನೇಕ ಬಾರಿ ಆ ಹೋರಾಟದ ಹಾದಿಯಲ್ಲಿ ಒಂದು ಸ್ವಲ್ಪ ಹಿಂದಕ್ಕೆ ಬಂದ್ಬಿಡ್ತೀವಿ ಅನ್ನುವಂತ ಅನ್ಸುತ್ತೆ. ಆದರೆ ಒಟ್ಟಾರೆ ಮುಂದಿನ ದಿನಗಳಲ್ಲಿ ನಾನು ಈ ರಾಜ ಮನೆತನಗಳು ರೂಪುಗೊಂಡಿದ್ದು ಹೇಗೆ, ಕಟ್ಟಿದ್ದು ಹೇಗೆ ಅನ್ನೋದನ್ನು ಒಬ್ಬೊಬ್ಬರು ಕೂಡ, ಅದು ಕಾಕುತ್ಸ್ಥ ವರ್ಮ, ಕದಂಬರ ಕಾಕುತ್ಸ್ಥ ವರ್ಮ ಇರ್ಬೋದು, ಅಥವಾ ಚಾಲುಕ್ಯರ ಪುಲಕೇಶಿ ಇರ್ಬೋದು, ಹಾಗೆ ಹೊಯ್ಸಳರ ವಿಷ್ಣುವರ್ಧನ ಇರ್ಬೋದು, ಒಬ್ಬೊಬ್ಬರದು ಕೂಡ ಒಂದು ಅದ್ಭುತವಾದ ಕಥೆ. ಎಲ್ಲವನ್ನೂ ಬಿಟ್ಟರೆ ಕೊನೆಗೆ ಕಿತ್ತೂರು ಚೆನ್ನಮ್ಮ ಮತ್ತು ಕೆಳದಿ ಚೆನ್ನಮ್ಮರ ಕಥೆ ಕೂಡ ಸಾಮಾನ್ಯವಾದ್ದಲ್ಲ. ಇವರೆಲ್ಲರೂ ಕೂಡ ಕನ್ನಡದ ಗೌರವವನ್ನು ಇವತ್ತಿಗೂ ಕೂಡ ಮುಗಿಲೆತ್ತರ ಹಾರಿಸಿ ಈ ನಾಡಿನ ಈ ದೇಶದ ಯಾವ ಮೂಲೆಯಲ್ಲಿ ನಿಂತಾಗಲೂ ನಾನು ಕನ್ನಡಿಗ ಅಂತ ಹೆಮ್ಮೆ ಪಡಬಹುದಾಗಿರುವಂತ ಒಂದು ಅದ್ಭುತವಾದ ಅಡಿಪಾಯವನ್ನು ನಮಗೆಲ್ಲ ಹಾಕಿಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಕರ್ನಾಟಕವನ್ನು ಕಟ್ಟೋಣ, ಕರ್ನಾಟಕವನ್ನು ಕಟ್ಟೋ ಮೂಲಕ ಈ ರಾಷ್ಟ್ರವನ್ನು ಬಲಗೊಳಿಸೋಣ ಅನ್ನುವಂಥ ಭಾವನೆಯಿಂದ ಇವತ್ತಿನ ಉಪನ್ಯಾಸ ಮಾಲೆಯ ಈ ಮೊದಲ ಕಂತನ್ನು ಮುಗಿಸ್ತೇನೆ. ಮತ್ತೆ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.